ಯಾಕಂದ್ರೆ ನಾನು ಹೇಳಿಲ್ವ, ನಮ್ಮನ್ನ ಕಾಯುವ ದೇವರು ತೂಕಡಿಸುವುದಿಲ್ಲ, ನಿದ್ರಿಸೋದಿಲ್ಲ. ಯಾವಾಗ ನನ್ನ ಮಕ್ಕಳಿಗೆ ಏನು ಅಪಾಯ ಬರುತ್ತೋ, ಏನು ಆಪತ್ತು ಬರುತ್ತೋ, ಏನು ವಿಪತ್ತು ಬರುತ್ತೋ, ಏನು ನೋವು ಬರುತ್ತೋ, ಏನು ರೋಗ ಬರುತ್ತೋ, ಅಲ್ಲೆಲ್ಲೂಯ, ಬೆಟ್ಟದಂತೆ ಕಷ್ಟ ಬಂದ್ರು ಇಬ್ಬನಿಯಂತೆ ಹೋಗುವಂತೆ ದೇವರು ಮಾಡ್ತೇನೆಂಬುದಾಗಿ ವಾಗ್ದಾನ ಮಾಡಿದಾತನು. ಅಲ್ಲೆಲ್ಲೂಯ. ಸೈತಾನು 7 ದಾರಿಯಲ್ಲಿ ಒಂದು ದಾರಿಯಲ್ಲಿ ಬರುವಾಗ ನಮ್ಮನ್ನು ತಪ್ಪಿಸಿ ಅವನು 7 ದಾರಿಯಲ್ಲಿ ಹುಡುಕಂಗ್ ಮಾಡ್ಬಿಡ್ತಾರಂತೆ. ಇದೇ ದಾರಿಯಲ್ಲೆಲ್ಲ ಹೋದ್ರ ಅಂತೇಳಿ 7 ದಾರಿಯಲ್ಲಿ ಅವನು ಹುಡುಕಂಗ ನಮ್ಮನ್ನ ತಪ್ಪಿಸಿ ಕಾಪಾಡುವಂತ ದೇವಾದಿ ದೇವನಾಗಿದ್ದಾರೆ. ಅಲ್ಲೆಲ್ಲೂಯ. ಅದರಿಂದ ನನ್ನ ನಂಬಿದ ಮಕ್ಕಳಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ, ನಮ್ಗೆ ಯಾವ ಕಡಿಮೆ ಆಗೋದಕ್ಕೂ ಬಿಡಲ್ಲ. ಇವಾಗ ಹೇಳಿಲ್ವಾ, 6 ವರ್ಷದಿಂದ ಕೇಸ್ ನಡೀತಾ ಇತ್ತು, ರಾಜಿ ಆಗಲೇ ಇಲ್ಲ. ಅಲ್ಲೆಲ್ಲೂಯ. ಸಮಯ ಬಂತು, ಅಪ್ಪ ರಾಜಿ ಆಗುವಂತೆ ಮಾಡಿದವ್ರಿಗೆ ಕೋಟಿ ಸ್ತೋತ್ರ. ಆತನಿಂದ ಆಗದೆ ಇರೋದು ಒಂದೂ ಇಲ್ಲ. ಅಲ್ಲೆಲ್ಲೂಯ. ಆತನಿಂದ ಎಲ್ಲವೂ ಸಾಧ್ಯ. ಅಸಾಧ್ಯ ಅನ್ನೋದೇ ಯೇಸು ಸ್ವಾಮಿ ಹತ್ರ ಇಲ್ಲ, ಎಲ್ಲ ಸಾಧ್ಯ. ಮೊನ್ನೆ ಶುಕ್ರವಾರ ನಮ್ಮ ಸಿಸ್ಟರ್ ಬರೋ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು, ನಾನು ಸುಮಾರು ದಿವಸ ಮುಂದೆ ಬಂದು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ, ನನ್ನ ಮಗಳಿಗೆ ಆಲ್ಟಲ್ಲಿ ತೂತ ಬಿದ್ದುಬಿಟ್ಟಿದೆ, ನೀವು ಪ್ರಾರ್ಥನೆ ಮಾಡಿದ್ರಿ. ಡಾಕ್ಟ್ರ್ ಏನು ಮಾಡಿದ್ರು, ಆಪ್ರೇಷನ್ ಮಾಡಬೇಕು, ತೂತ ಹೊಲಿಗೆ ಹಾಕ್ಬೇಕು ಅಂತೆಲ್ಲ ಹೇಳಿದ್ರು. ನೀವು ಪ್ರಾರ್ಥನೆ ಎಲ್ಲ ಮಾಡಿದ್ಮೇಲೆ ಡಾಕ್ಟ್ರ್ ಹತ್ರ ಹೋದ್ರೆ, ಆಪ್ರೇಷನ್ ಏನು ಬೇಡ, ಮಾತ್ರೆಯಲ್ಲೇ ಸರಿ ಮಾಡ್ತೀನಿ ಅಂತ. ಅದೆಲ್ಲೂ ಹೇಳ್ರಿ, ಆಪ್ರೇಷನ್ ಮಾಡಿದ್ಯಾರು? ಯೇಸು ಸ್ವಾಮಿ. ಅಲ್ಲೆಲ್ಲೂಯೋ. ಡಾಕ್ಟ್ರು ಮಾಡ್ಬೇಕಂದ್ರು, ಅದಕ್ಕಿಂತ ನಮ್ಮ ಪರಮ ವೈದ್ಯನು, ನಮ್ಮ ದೇವಾದಿ ದೇವನು, ಅಲ್ಲೆಲ್ಲೂಯ, ಆತನ ಅದ್ಭುತ ಆಪ್ರೇಷನ್ ಮಾಡೋ ದೇವರು. ಅಲ್ಲೇ ದೇವರು ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸಿದಾತನು. ನಮಗೋಸ್ಕರ ತನ್ನ ಜೀವವನ್ನೇ ಕೊಟ್ಟಾತನು, ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಾತನು. ತಂದೆ, ನನ್ನ ಆತ್ಮ ನಿನ್ನ ಕೈ ಒಪ್ಪಿಸಿಕೊಡ್ತೇನೆ ಅಂತೇಳಿ ಒಪ್ಪಿಸಿಕೊಟ್ಟಂತ ದೇವಾದಿ ದೇವನು. ಅಲ್ಲೆಲ್ಲೂಯ. ಯಾಕಂದ್ರೆ ನಮ್ಮನ್ನ ರಕ್ಷಿಸಿ ಕಾಪಾಡುವುದಕ್ಕೋಸ್ಕರ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತ ತ್ಯಾಗಮೂರ್ತಿ ಆತನು, ಕರುಣಾಮಯುಡು ಆತನು. ಅಲ್ಲೆಲ್ಲೂಯ. ನಮಗೋಸ್ಕರ ತನ್ನ ಜೀವನ, ತನ್ನ ಶರೀರದಲ್ಲಿರೋ ಒಂದೊಂದು ಹನಿ ರಕ್ತವನ್ನ ನಮಗಾಗಿ ಚೆಲ್ಲಿದಾತನು. ಒಂದೊಂದು ಹನಿ ರಕ್ತವನ್ನು ಉಳಿಸ್ಕೊಳ್ಳೇ ಇಲ್ಲ. ಎಲ್ಲವೂ ಶಿಲ್ಬೆಯಲ್ಲಿ, ಕೈಗಳಲ್ಲಿ, ಕಾಲುಗಳಲ್ಲಿ ಮೊಳೆ ಜಡೆಯಲ್ಪಟ್ಟು, ಪಕ್ಕಿಯಲ್ಲಿ ತಿವಿಯಲ್ಪಟ್ಟು, ತಲೆಯಲ್ಲಿ ಮುಳ್ಳಿನ ಕಿರೀಟ ಇಡಲ್ಪಟ್ಟು, ಪಕ್ಕಿ ಕೊರಡೆಗಳಿಂದ ಒಡೆಯಲ್ಪಟ್ಟು ಇರೋ ಒಂದೊಂದು ಹನಿ ರಕ್ತನು ನಮಗೋಸ್ಕರ ಚೆಲ್ಲದು. ಅಲ್ಲೆಲ್ಲೂಯ. ಯೇಸುವಿನ ರಕ್ತ ಎಲ್ಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವಂಥ ರಕ್ತ, ಅದು ಪರಿಶುದ್ಧವಾದ ರಕ್ತ. ಅದರಿಂದ ಆತನ ಒಂದೊಂದು ದಿನಾನು, ಒಂದೊಂದು ನಿಮಿಷನೂ, ಒಂದೊಂದು ಗಳಿಗೆನೂ ನೋಡ್ರಿ, ಅಮ್ಮ ಕಾರ್ ಹೊಡೆದಿದ್ರೆ ಎಷ್ಟೊತ್ತಿಗೆ ಅಮ್ಮ ಇರ್ತಿದ್ದಿಲ್ಲ. ಅಲ್ಲೆಲ್ಲೂಯ. ಕಾಯುವಾತನು ನಮ್ಮನ್ನು ಕಾಯ್ತಾರೆ. ಆದರೆ ನಾವಿನ್ನೂ ಭಯದಲ್ಲೂ, ಇನ್ನೂ ಭಕ್ತಿಯಲ್ಲಿರುವಾಗ ನಮ್ಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಅಲ್ಲೆಲ್ಲೂಯ. ಬಂದಂಗಾಗತ್ತೆ ಆದರೆ ಬರಲ್ಲ, ಮುಡ್ದಂಗಾಗತ್ತೆ ಆದರೆ ಮುಟ್ಟಲ್ಲ. ಅಲ್ಲೆಲ್ಲೂಯ. ಅದರಿಂದನೇ ಇಲ್ಲಿ ವಾಕ್ಯ ನೋಡ್ತೇವೆ. ಇದು ನೀವು ವಾಕ್ಯ ಹೇಳುತ್ತೆ, ಆಮೇನ್. ಅಲ್ಲೆಲ್ಲೂಯ. ನೋಡ್ರಿ, ಯಾರು ಹೊಡಿಬೇಕಂತೆ? ನೀತಿವಂತನು ನನ್ನನ್ನು ಹೊಡೆಯಲಿ, ಅದು ನನಗೆ ಉಪಕಾರ. ಅಲ್ಲೆಲ್ಲೂಯ. ಅವತ್ತು ಯಾರಾದ್ರೂ ಹೊಡೆದ್ರೆ ಹೊಡೆತ ತಿಂತೀವ? ನಾವು ತಿಂತೀವ? ಸಾಧ್ಯ ಇಲ್ಲ. ಅದರಿಂದ ಈ ಹೊಡೆತ ಅಂದ್ರೇನು? ವಾಕ್ಯದಿಂದ. ನೋಡು, ವಾಕ್ಯ ಹೆಂಗೆ ಹೇಳುತ್ತೆ, ತಪ್ಪು ಮಾಡಬೇಡ. ನೋಡು, ವಾಕ್ಯ ಹೇಳುತ್ತೆ ಹಿಂಗೆ ನಡ್ಕೋಬೇಡ, ವಾಕ್ಯ ಹೇಳುತ್ತೆ ಹಿಂಗಿರು. ಅದೇ ವಾಕ್ಯದಿಂದ ಹೊಡೆಯುವಂಥದ್ದೇ ಹೊಡೆತ. ಅಲ್ಲೆಲ್ಲೂಯ. ನೋಡಪ್ಪ, ಬೇಡ, ದೇವ್ರ ಮುಂದೆ ಆಟ ಆಡಬೇಡ. ಅಕ್ರಮಕಾರರಿಗೆ ಸಡನ್ ಆಗಿ ಮರಣ ಬರುತ್ತೆ, ಬೇಡ. ಅಲ್ಲೆಲ್ಲೂಯ. ಪಾಪದ ಸಂಬಳ ಮರಣ ಬರುತ್ತೆ, ಬೇಡ. ಇದೆ ವಾಕ್ಯ. ನೀತಿವಂತ ನನ್ನ ನುಡಿಯಲ್ಲಿ, ಅದು ನನಗೆ ಉಪಕಾರ. ಅವನು ನನ್ನ ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆ. ಬೇಡ. ನೋಡಿ, ಬಾರಿ ಆಡ್ತಾ ಇದೆಯಾ? ಬೇಡ. ದೇವ್ರು ಹೊಡ್ತಾ ಬೀಳುತ್ತೆ, ಬೇಡ. ಅಲ್ಲೆಲ್ಲೂಯ. ಅಂದ್ರೆ ಶಿಕ್ಷಿಸಲು ದಂಡನೆ ಬರುತ್ತೆ, ಶಿಕ್ಷೆ ಬರುತ್ತೆ. ಅವಾಗ ತಿತ್ಕೊಳ್ಳುವಾಗ ಅದೇನಾಗತ್ತಂತೆ, ನಮ್ಮ ತಲೆಗೆ ತೈಲವಾಗತ್ತಂತೆ. ಅಲ್ಲೆಲ್ಲೂಯ. ತಿತ್ಕೋಬೇಕು, ತಿದ್ದಿ ಬಾಳ್ಬೇಕು, ತಿದ್ದಿ ಬದುಕಬೇಕು, ತಿದ್ದಿ ಜೀವಿಸ್ಕೋಬೇಕು. ನಮ್ಮನ್ನು ನಾವೇ ತಿದ್ಕೋಬೇಕು. ತಾನಾಗಿ ತಿದ್ದಲ್ಲ, ನಾವೇ ತಿದ್ಕೋಬೇಕು. ಅಲ್ಲೆಲ್ಲೂ ಹೇಳ್ರಿ, ನಾವೇ ತಿದ್ಬೇಕು. ಇಲ್ಲಿದೆ, ನಾ ಕುಡಿತೀನಿ ಅಂದ್ರೆ ನೀನು ಕುಡಿತ, ನಾನು ಕುಡಿಬೇಡ ಅನ್ನೋ ತೀರ್ಮಾನ ಯಾರು ಮಾಡಬೇಕು? ನಾವೇ ಮಾಡಬೇಕು.
ನಾವು ತೀರ್ಮಾನ ಮಾಡಿದ್ರೇನೆ ಯಾವ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವು ತೀರ್ಮಾನ ಮಾಡದೆ ಹೋದ್ರೆ ಹಲ್ಲೆಲೂಯ ಎಲ್ಲ ತಪ್ಪುಗಳಿಗೂ ನಾವು ಕಾರಣಕರ್ತರಾಗ್ತೇವೆ. ಅದರಿಂದನೇ ವಾಕ್ಯ ಹೇಳುತ್ತೆ, ನನ್ನನ್ನು ಶಿಕ್ಷಿಸಲಿ, ಅದು ನನ್ನ ತಲೆಗೆ ಎಣ್ಣೆ ಅಂತಿರಲಿ, ನನ್ನ ತಲೆಯು ಬುದ್ಧಿವಾದ. ಅದಕ್ಕೆ ಯೋಬನು ಹೇಳ್ತಾನೆ, ನಾನು ಯಾವ ಥರಲ್ಲಿ ತಪ್ಪು ಮಾಡಿದ್ದನೋ ನನಗೆ ತಿಳಿಸ್ರಿ, ನಾನು ತಿದ್ಕೊಡ್ತೇನೆ. ಹಲ್ಲೆಲೂಯ. ಅವನು ದೇವರೊಟ್ಟಿಗೆ ಮಾತನಾಡುವಂಥವನು, ದೇವರಿಂದ ಆಶೀರ್ವಾದ ಹೊಂದಿದವನು, ದೇವರಿಂದ ಅನೇಕ ಘನ ಐಶ್ವರ್ಯವನ್ನು ತುಂಬಿದ ಆತನು, ಅವನಂತ ಐಶ್ವರ್ಯವಂತನು ಆ ದೇಶದಲ್ಲೇ ಯಾರೂ ಇಲ್ಲ ಅಂತ ಹೆಸರುಗೊಂಡವನು. ಅವನು ಹೇಳ್ತಾನೆ, ನಾನು ಯಾವುದ್ರಲ್ಲಿ ತಪ್ಪಿದ್ದೇನೋ ನನಗೆ ಹೇಳ್ರಿ, ನಾನು ತಿದ್ಕೊತೇನೆ. ಹಲ್ಲೆಲೂಯ. ದೇವ್ರ ಮಕ್ಕಳಾದ ನಾವು ಒಂದೊಂದು ಕ್ಷಣನೂ ಯಾರಾದ್ರೂ ನಮ್ಮೊಂದು ತಪ್ಪನ್ನು ತಿದ್ದುವಾಗ ನಾವು ತಿದ್ಕೋಬೇಕು. ಹೌದಾ? ನೋಡಪ್ಪ, ಯಾಕೋ ನೀನು ಸರಿಯಾಗಿ ನಡೀತಿಲ್ಲ, ನೋಡು ಯಾಕೋ ಇದು ಹೋಗೋ ದಾರಿ ಸರಿ ಇಲ್ಲ, ತಿದ್ಕೋ. ಹಲ್ಲೆಲೂಯ. ಸೈತಾನ ಏನ್ ಮಾಡ್ತಾನೆ, ಬೇಡ ಮಾತು ಕೇಳ್ಬೇಡ, ಇದೇ ದಾರಿ ಅಲ್ವಾ, ನೀನು ಹೋದ್ರೆ ಆಶೀರ್ವಾದ ಮುಂದೆ ಕಾಯ್ತದೆ, ಇನ್ನೇನು ಬಂದೇ ಬಿಡುತ್ತೆ, ಇನ್ನೊಂದು ಸಿಕ್ಕೊಂಡ್ಬಿಡುತ್ತೆ, ನೀನು ಈಗ ಕೇಳ್ಬೇಡ, ಇವ್ರು ಮಾತಲ್ಲ ಅಂತ ಹೇಳ್ತಾನೆ. ಹಲ್ಲೆಲೂಯ. ನೀನು ಕೇಳಿ ಮುಂದಕ್ಕೆ ಹೋದ್ರೆ ಲಾಸ್ ಆಗ್ತೀಯಾ, ಕೇಳಿ ವಿಧಿಯೇನಾದ್ರೆ ಆಶೀರ್ವಾದ ಹೊಂದ್ತೀಯ. ಹಲ್ಲೆಲೂಯ. ಅದರಿಂದನೇ ವಾಕ್ಯ ಹೇಳುತ್ತೆ, ಆ ತಲೆ ಅದನ್ನ ಬೇಡವೆನ್ನದಿರಲಿ, ಆದರೆ ದುಷ್ಟರ ಕೆಟ್ಟತನಕ್ಕೆ ವಿರೋಧ ದೇವರನ್ನ ಪ್ರಾರ್ಥಿಸುವೆ. ಕೆಟ್ಟತನ ಎಲ್ಲಿ ನಡೀತಿದೆಯೋ, ಅಪ್ಪ ಇಲ್ಲಿ ಕೆಟ್ಟತನ ನಡೀತಿದೆ, ಅಲ್ಲಿ ಸ್ಪೀಟ್ ಆಡ್ತಾರೆ, ಇಲ್ಲಿ ಓಸಿ ಆಡ್ತಾರೆ, ಇಲ್ಲಿ ಕುಡಿತಾರೆ, ಇಲ್ಲಿ ವ್ಯಭಿಚಾರ ನಡೀತಿದೆ, ಇಲ್ಲಿ ಮೋಸ ನಡೀತಿದೆ, ಇಲ್ಲಿ ಡ್ರಗ್ಸ್ ಕುಡಿತಿದ್ದಾರೆ. ಅಪ್ಪ ಇದಕ್ಕೋಸ್ಕರ ನಾವೇನ್ ಮಾಡ್ಬೇಕಂತೆ, ಹಲ್ಲೆಲೂಯ, ದುಷ್ಟರ ಕೆಟ್ಟತನಕ್ಕೆ ವಿರೋಧವಾಗಿ ದೇವರ ಅಪಾಯದಿಂದ ಜನರನ್ನು ಬಿಡುಗಡೆ ಮಾಡಪ್ಪ. ಅಪ್ಪ ಇದರಿಂದ ಬಿಡುಗಡೆ ಮಾಡು, ಅಪ್ಪ ಈ ಡ್ರಗ್ಸ್ ಇಂದ ಬಿಡುಗಡೆ ಮಾಡು, ಈ ಕುಡುಕತನದಿಂದ ಬಿಡುಗಡೆ ಮಾಡು, ಈ ಕಳ್ತನದಿಂದ ಬಿಡುಗಡೆ ಮಾಡು, ಈ ಸುಳ್ಳಿಂದ ಬಿಡುಗಡೆ ಮಾಡು, ಈ ಅನ್ಯಾಯದಿಂದ ಬಿಡುಗಡೆ ಮಾಡು, ಈ ಅಶುದ್ಧದಿಂದ ಬಿಡುಗಡೆ ಮಾಡು. ಹಲ್ಲೆಲೂಯ. ಇದಕ್ಕೆ ವಿರೋಧವಾಗಿ ನಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ದುಷ್ಟರ ಕೆಟ್ಟತನಕ್ಕೆ ವಿರೋಧವಾಗಿ ನಾವು ಪ್ರಾರ್ಥಿಸುವಾಗ ದೇವರು ಅದರಿಂದ ಅವ್ರನ್ನ ಬಿಡುಗಡೆ ಮಾಡಿ ಕಾಯ್ತಾರೆ. ಹಲ್ಲೆಲೂಯ. ಇಲ್ಲಾಂದ್ರೆ ಆ ನಾಶನದಲ್ಲೇ ಅವ್ರು ಸಾಯ್ತಾರೆ, ಅದರಲ್ಲೇ ಅವ್ರು ಸತ್ತು ಹೋಗ್ತಾರೆ. ಅವ್ರು ಸತ್ತು ಹೋದ್ರೆ ರಕ್ತದೊಣೆ ನಿನ್ನ ಮೇಲೆ, ನಿನ್ನ ತಲೆ ಮೇಲೆ, ನಿನ್ನ ಮಕ್ಕಳ ಮೇಲೆ ಬರುತ್ತೆ. ಹಲ್ಲೆಲೂಯ. ಯಾಕಂದ್ರೆ ಕೆಟ್ಟದ್ದು ಮಾಡ್ತಾರಂತ ಗೊತ್ತಿದ್ದು ನೀನು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯ. ಅವ್ರನ್ನ ಅದರಲ್ಲೇ ಸಾಯಕ್ ಬಿಟ್ರೆ ಆ ರಕ್ತದೊಣೆ ದೇವ್ರು ನಿನಗೆ ಕೇಳ್ತಾರೆ. ಅದರಿಂದನೇ ವಾಕ್ಯ ಹೇಳುತ್ತೆ, ಆದರೆ ದುಷ್ಟರ ಕೆಟ್ಟತನಕ್ಕೆ ವಿರೋಧವಾಗಿ ದೇವರನ್ನ ಪ್ರಾರ್ಥನೆ ಮಾಡೋಣ ನಾವು. ಹಲ್ಲೆಲೂಯ. ನಮ್ಮನ್ನು ಕರೆದಿರೋದೇ ಪ್ರಾರ್ಥನೆ ಮಾಡೋದಕ್ಕೆ. ಒಂದ್ ಕಾಲದಲ್ಲಿ ನಾವು ದುಷ್ಟರಾಗಿದ್ದೀವಿ, ಪಾಪಿಗಳಾಗಿದ್ದೀವಿ, ಅಕ್ರಮದಲ್ಲಿ ತುಂಬಿದ್ವಿ, ಅನ್ಯಾಯ ಮಾಡ್ತಿದ್ವಿ, ಅಶುದ್ಧವಾದ ಜೀವಿತ ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯ. ಇವತ್ತು ಯೇಸು ಸ್ವಾಮಿ ನಮ್ಮನ್ನ ಹುಡುಕಿ ಬಂದು ನಮ್ಮನ್ನು ಕಂಡುಕೊಂಡು ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧೀಕರಿಸಿದ್ದರಿಂದ ಇವತ್ತು ನಾವು ನೀತಿವಂತರಾಗುವಂತ ಒಂದು ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನೀತಿವಂತರಾಗುವಂತ ಒಂದು ಭಾಗ್ಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಇಲ್ಲ ನಾವೆಲ್ಲ ಪಾಪಿಗಳಾಗ್ತಾ ಇದ್ದೇವೆ. ನನ್ನ ತಾಯಿ ನನ್ನನ್ನು ಪಾಪದಲ್ಲೇ ಗರ್ಭಧರಿಸಿದಳು ಎಂಬುದಾಗಿ ಕೀರ್ತನೆಗಾರನು ದಾವೀದನು ಹೇಳ್ತಾನೆ. ನನ್ನ ತಂದೆ ತಾಯಿ ಇಚ್ಛೆಯಿಂದ ನಾನು ಪಾಪದಲ್ಲೇ ಹುಟ್ಟಿದೆ ಅಂತ ಹೇಳಿ. ಪಾಪ ನನ್ನನ್ನು ಆವರಿಸ್ಕೊಂಡಿದೆ. ಪಾಪ ನನ್ನ ತಂದೆ ಸ್ವಭಾವ, ನನ್ನ ತಾಯಿ ಸ್ವಭಾವ ನನ್ನಲ್ಲಿ ಹಾಗೇ ಇದೆ. ಹಲ್ಲೆಲೂಯ. ಅದನ್ನು ತೆಗೆದುಹಾಕೋದಕ್ಕೆ ಯೇಸುವಿನ ರಕ್ತ ಎಲ್ಲ ಪಾಪಗಳು, ತಾಯಿಯ ಗರ್ಭದಿಂದ ಬಂದಂಥ ಪಾಪಗಳು, ಶಾರೀರಿಕವಾಗಿ ಪಾಪಗಳು, ಲೌಕಿಕ ಪಾಪಗಳು ಯೇಸುವಿನ ರಕ್ತದಿಂದ ತೊಳೆದು ನಮ್ಮನ್ನ ಶುದ್ಧಿ ಮಾಡಿದ್ರು. ಹಲ್ಲೆಲೂಯ. ಅದರಿಂದ ಇವತ್ತು ನಾವು ಪರಿಶುದ್ಧರಾಗಿಯೂ ನೀತಿವಂತರಾಗಿಯೂ ದೇವರ ಮಗನಾಗಿಯೂ ದೇವರ ಮಗಳಾಗಿಯೂ ನಾವು ಜೀವಿಸುವಂಥ ಒಂದು ಭಾಗ್ಯವನ್ನು ನಮಗೆ ಕೊಟ್ಟಿದ್ದಾರೆ. ಅಪ್ಪ ಅಂತ ಕೂರಿದ್ರೆ ಕೂಡಲೇ ಉತ್ತರ ಕೊಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ಅದರಿಂದ ನೀತಿವಂತ ನನಗೆ ಹೊಡೆದ್ರೆ ಹೊಡೆಯಲಿ, ಅದು ನನಗೆ ಉಪಕಾರ. ಒಂದೊಂದು ದಿನಾನು ವಾಕ್ಯ ನಿಮ್ಮನ್ನು ಹೊಡಿತಾ ಇರುತ್ತೆ, ಒಂದೊಂದು ದಿನಾನು ವಾಕ್ಯ ನಿಮ್ಮನ್ನು ಎಚ್ಚರಪಡಿಸ್ತಾ ಇರುತ್ತೆ, ಒಂದೊಂದು ದಿನಾನು ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇರುತ್ತೆ. ಹಲ್ಲೆಲೂಯ. ಈ ವಾಕ್ಯವೇ ಯೇಸು ಸ್ವಾಮಿ. ಈ ವಾಕ್ಯ ಮಾತಾಡದೆ ವಾಕ್ಯವೇ ಯೇಸು ಸ್ವಾಮಿ ಆಗಿದ್ದಾರೆ. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿ ಇತ್ತು, ಆ ವಾಕ್ಯವೇ ಈ ವಾಕ್ಯನೇ ದೇವರು, ಯೇಸು ಸ್ವಾಮಿನೇ. ಹಲ್ಲೆಲೂಯ. ಇದೆಲ್ಲ ತನ್ನ ಒಂದೊಂದು ಮಾತುಗಳು. ಅದರಿಂದ ಹಗಲಿರುಳು ಸತ್ಯದ ಧ್ಯಾನ ಬರುವಂಥ ಮನುಷ್ಯನು ಧನ್ಯನು ಎಂಬುದಾಗಿ ವಾಕ್ಯದಲ್ಲಿ ನೋಡಿ. ಇದನ್ನು ಓದ್ತಾ ಇದ್ರೆ ನಮ್ಮ ಜೀವಿತ ಇನ್ನೂ ಪರಿಶುದ್ಧವಾಗ್ತಾ ಇರುತ್ತೆ. ಇದನ್ನು ಓದ್ತಾ ಇದ್ರೆ ನಮಗಿರುವಂಥ ಕೊರತೆಗಳು ನೀಗುತ್ತೆ. ಇದನ್ನು ಓದ್ತಾ ಇದ್ರೆ ಎಲ್ಲ ಸತ್ಯವೇದದಲ್ಲಿ ಇಡಪಟ್ಟಂಥ ಆಶೀರ್ವಾದವನ್ನ ದೇವರು ನಮಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಘನ ಐಶ್ವರ್ಯಗಳನ್ನು ಕೊಡುವಾತನು ಎಂಬುದಾಗಿ
ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನಾವೇನೇ ಮಾಡುದು ದೇವರ ಘನತೆಗಾಗಿ ಮಾಡಬೇಕಂತೆ. ಹಲ್ಲೆಲೂಯ. ನೀ ಏನಾದ್ರೂ ಮಾಡು, ಅದು ದೇವರ ಘನತೆಯಾಗಿರ್ಬೇಕು ಅಂತೇಳಿ ವಾಕ್ಯ ಹೇಳುತ್ತೆ. ಒಂದು ವಾಕ್ಯನ ಓದ್ಕೊಳ್ಳೋಣ. 1 ಕೊರಿಂಥದವರ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ 31ನೇ ವಾಕ್ಯವನ್ನು ಓದ್ಕೊಳ್ಳೋಣ. 1 ಕೊರಿಂಥದವರ ಪತ್ರಿಕೆ ನೀವು ಉಂಡರು ಕುಡಿದರು ನೀವೇನೇ ಮಾಡಿದ್ರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ದೇವರ ಘನತೆಗಾಗಿ ಮಾಡಿರಿ. ಎಲ್ಲರೂ ಸೇರುವುದನ್ವಾ? ಎಲ್ಲರೂ ಓದೋಣ. ಹೀಗಿರಲಾಗಿ ನೀವು ಉಂಡರು ಕುಡಿದರು ಇನ್ನೇನೇ ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ ಮಾಡಿರಿ. ಹಲ್ಲೆಲೂಯಾ. ಏನೇ ಮಾಡು, ಏನೇ ದಾನ ಮಾಡು, ಧರ್ಮ ಮಾಡು, ಪ್ರಾರ್ಥನೆ ಮಾಡು, ಯಾರಿಗ ಸಹಾಯ ಮಾಡು, ಏನಾದರೂ ಮಾಡು. ಏನ್ ಮಾಡ್ಬೇಕಂತೆ? ದೇವರ ಘನತೆ ಉಂಟಾಗ್ಬೇಕು. ನೀನು ಏನೇ ಮಾಡಿದ್ರು. ಹಲ್ಲೆಲೂಯಾ. ನನ್ನ ನಾಮವನ್ನು ವ್ಯರ್ಥವಾಗಿ ಎತ್ತಬಾರದು ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ನಿನ್ನ ನಿಮಿತ್ತ ನನ್ನ ನಾಮ ದೂಷಣೆ ಆಗಬಾರ್ದು ಅಂತೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಮ್ಮ ನಿಮಿತ್ತ ಯೇಸು ಸ್ವಾಮಿ ಹೆಸರು ದೂಷಣೆ ಆಗಬಾರ್ದು. ಇವರೆಲ್ಲ ಚರ್ಚೆಗೆ ಹೋಗ್ತಾರಂತೆ, ಪ್ರಾರ್ಥನೆ ಮಾಡ್ತಾರಂತೆ. ನೋಡಿ ಹೆಂಗ ಆಡ್ತಾರೆ ನೋಡ್ರಿ, ಹೆಂಗ್ ಮಾಡ್ತಾರೆ ನೋಡ್ರಿ, ಹೆಂಗಿದಾರೆ ನೋಡ್ರಿ, ಹೆಂಗ್ ಅಯ್ಯೋ ಇಂಥ ಜನರ ನಾವೆಲ್ಲೂ ನೋಡ್ಲಿಲ್ಲ ಬಿಡ್ರಿ ಅಂಥೇಳಿ ಯಾರ ಹೆಸರು ಹೇಳ್ತಾರೆ ಫಸ್ಟು? ಇವರೆಲ್ಲ ಕ್ರೈಸ್ತರಂತೆ, ಇವರೆಲ್ಲ ಯೇಸುವಿನ ಹತ್ರ ಹೋಗ್ತಾರಂತೆ. ನಿನ್ನ ನಿಮಿತ್ತ, ನೀನು ಮಾಡೋ ಒಂದೊಂದು ತಪ್ಪಿನ ನಿಮಿತ್ತ ಯೇಸುವಿನ ನಾಮ ದೂಷಣೆ ಆಗತ್ತೆ. ಹಲ್ಲೆಲೂಯಾ. ಅದರಿಂದ ದೇವರ ನಾಮ ದೂಷಣೆ ಆಗದಂತೆ ನೀನೇನೇ ಮಾಡಿದ್ರು, ವಾಕ್ಯ ಹೇಳುತ್ತೆ, ನೀನೇನೇ ಮಾಡಿದ್ರು ಹೀಗಿರಲಾಗಿ ನೀವು ಉಂಡರು ಕುಡಿದರು ಏನೇ ಮಾಡಿದರು ಎಲ್ಲವನ್ನು ದೇವರ ಘನತೆಗಾಗಿ. ಆಮೇನ್. ಹಲ್ಲೆಲೂಯಾ. ಹಂಗಂತೇಳಿ ಕುಡಿಯೋದು ಅಂದ್ರೆ ಎಲ್ಲ ಕುಡಿಯೋದಲ್ಲ. ಏನ್ ಕುಡಿಬೇಕು ಅದನ್ನ ಕುಡಿಬೇಕು. ಏನ್ ಊಟ ಮಾಡಬೇಕು ಅದನ್ನೇ ಊಟ ಮಾಡ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಂಗಂತೇಳಿ ಹಸಿ ಮಾಂಸ ಎಲ್ಲ ತಿನ್ಬಾರ್ದು. ನಾವು ರಕ್ತ ಮಾಂಸವನ್ನ ತಿನ್ನಬಾರ್ದು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹಸಿ ತಿನ್ನಂಗೆಲ್ಲ ಬೇಯಿಸೇ ತಿನ್ಬೇಕು. ಹಲ್ಲೆಲೂಯಾ. ಹಂಗಾಗಿ ಏನೇ ತಿಂದ್ರು ಏನೇ ಕುಡಿದ್ರು ಅಂದ್ರೆ ಆ ಕುಡಿಯೋದ್ರಲ್ಲೂ ವ್ಯತ್ಯಾಸ ಇದೆ, ತಿನ್ನೋದ್ರಲ್ಲೂ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ನೀ ತಿನ್ನೋದು ಇನ್ನೊಬ್ಬರಿಗೆ ನೋವಾಗೋದಾದ್ರೆ, ನೀನ್ ಮಾಡೋ ಊಟದಿಂದ ಇನ್ನೊಬ್ಬರಿಗೆ ಮನಸ್ಸು ನೋವಾಗೋದಾದ್ರೆ ಆ ಊಟ ಬಿಡುಬಿಡು ಅಂತಾರೆ ದೇವ್ರು. ಹಲ್ಲೆಲೂಯಾ. ನೀನೇನ್ ತಿಂದ್ರು ಏನ್ ಕುಡಿದ್ರು ಅಲ್ಲ. ಇವಾಗ ಯಾರಿಗೊಬ್ಬರಿಗೆ ಊಟ, ಮಾಂಸದ ಊಟ ಇಷ್ಟ ಇಲ್ಲಪ್ಪ, ನೀನ್ ತಿಂತ್ಯ, ಅವರಿಗೋಸ್ಕರ ಆ ಸಮಯದಲ್ಲಿ ನೀನ್ ಬಿಡ್ಲೇಬೇಕು. ಹಲ್ಲೆಲೂಯಾ. ಅವರಿಗೋಸ್ಕರ ನೀ ಆ ಊಟ ಬಿಡ್ಲೇಬೇಕು. ನಿನ್ನಿಂದ ವಿಘ್ನವಾಗತ್ತೆ ಅಂದ್ರೆ, ಮಟನ್ ಊಟ ತಿನ್ನೋದ್ರಿಂದ ಆತ್ಮ ರಕ್ಷಣೆ ಹೊಂದದೆ ಹೋಗತ್ತೆ ಅಂತಂದ್ರೆ ಅಂತ ಊಟ ತಿನ್ಬೇಡ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಒಂದು ವಾಕ್ಯ ಓದೋನು. 1 ಕೊರಿಂಥದಲ್ಲಿ 8ನೇ ಅಧ್ಯಾಯ 13ನೇ ವಾಕ್ಯ ಹೋದ್ರೆ 8:13. ಆದುದರಿಂದ ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ನಾನು ಎಂದಿಗೂ ಮಾಂಸವನ್ನು ತಿನ್ನುವುದಿಲ್ಲ. என் சகோதரனுக்கு இடரல் உண்டாகுது. நான் என் சகோதரனுக்கு இடரல் உண்டாகாதபடிக்கு ಮಾಂಸத்தை ಪುಸಿಯಾದಿರುಪೇನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಆದುದರಿಂದ ಭೋಜನ ಪದಾರ್ಥದಿಂದ ನನ್ನ ಸಹೋದರನಿಗೆ ವಿಘ್ನವಾದರೆ, ನೀನು ಊಟ ಮಾಡೋದು ನಿನ್ ಜೊತೆಗೆ ಬರೋ ಫ್ರೆಂಡ್ಸಿಗೆ ನಾವು ಊಟ ಮಾಡಲ್ಲ ರೀ, ಅದು ನಾವು ಮುಟ್ಟಲ್ಲ ಅಂದ್ರೆ ನೀನು ಅವರಿಗೋಸ್ಕರ ಮಾಡ್ಬೇಕಂತೆ. ಹಲ್ಲೆಲೂಯಾ. ನೀನು ಬಿಡ್ಲೇಬೇಕು, ವಿಘ್ನವಾಗಬಾರದು. ಅದಕ್ಕೆ ಏನೇ ತಿಂದ್ರು ಏನೇ ಕುಡಿದ್ರು ಏನಂತ ಹೇಳ್ತೇವೆ ವಾಕ್ಯ? ದೇವರ ಘನತೆಗಾಗಿ ನಾವು ಊಟ ಮಾಡ್ಬೇಕಂತೆ. ನಿನ್ ಸಹೋದರನಿಗೆ ಇಷ್ಟ ಇಲ್ಲದ ನೀನ್ ತಿನ್ನಬಾರ್ದು. ಹಲ್ಲೆಲೂಯಾ. ನಿನ್ ಸಹೋದರನಿಗೆ ಇಷ್ಟ ಇಲ್ಲದ ಕುಡಿಬಾರ್ದು. ಕುಡುಕರು ದೇವರ ರಾಜ್ಯಕ್ಕೆ ಹೋಗಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ನೀ ಕುಡಿದ್ರೆ ಆತ್ಮ ರಕ್ಷಣೆ ಹೊಂದಲ್ಲ. ಅಯ್ಯೋ ಇವನೇ ದೊಡ್ಡ ಕುಡುಕ, ಇನ್ನೇ ನಮಗೆ ದೇವ್ರ ವಾಕ್ಯ ಹೇಳ್ತಾನಂತೇಳಿ. ಹಲ್ಲೆಲೂಯಾ. ಇದರ ನಿಮಿತ್ತ ದೇವರ ನಾಮ ದೂಷಣೆ ಆಗತ್ತೆ. ಅದಕ್ಕೆ ಕುಡುಕರು ದೇವರ ರಾಜ್ಯಕ್ಕೆ ಹೋಗೋದಿಲ್ಲ. ನೀ ಅತಿ ಮಾಂಸ ಭಕ್ತಕನಾಗಿದ್ರೆ ನಿನ್ ಕಂಠಕ್ಕೆ
ಕಟ್ಟಿ ಹಾಕಿಕೋ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅದರಿಂದ ದೇವ್ರ ಮಕ್ಕಳಾದ ನಾವು ಸರ್ಪದಂತೆ ಜಾಣರಾಗಿ ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ಇರಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂದ್ರೆ ನಾವು ಜಾಣರಾಗಿರ್ಬೇಕು. ನಮ್ಮಿಂದ ಒಬ್ಬರಿಗೆ ಮನಸ್ಸು ನೋವಾಗಬಾರ್ದು, ನಮ್ಮಿಂದ ಒಬ್ಬರಿಗೆ ಹಿಂಜಾರಿ ಹೋಗ್ಬಾರ್ದು, ನಮ್ಮ ನಿಮಿತ್ತ ಅವ್ರು ದುಃಖ ಪಡಬಾರ್ದು, ನಮ್ಮ ನಿಮಿತ್ತ ಅವ್ರು ಕಣ್ಣೀರು ಬಿಡಬಾರ್ದು, ನಮ್ಮ ನಿಮಿತ್ತ ಅವ್ರು ವೇದನೆ ಪಡಬಾರ್ದು, ನಮ್ಮ ನಿಮಿತ್ತ ದೇವರ ನಾಮ ದೂಷಣೆ ಆಗಬಾರದು. ಹಲ್ಲೆಲೂಯಾ. ಅದರಿಂದ ಒಂದೊಂದು ಕ್ಷಣನೂ ನಿಮಿಷನೂ ನಾವು ದೇವರ ಸನ್ನಿಧಿಯಲ್ಲಿ ಭಯದಿಂದಲೂ ಭಕ್ತಿಯಿಂದಲೂ ಕರ್ತನಿಗೋಸ್ಕರ ಜೀವಿಸುವಾಗ, ಹಲ್ಲೆಲೂಯಾ, ಆತನ ಮೆಚ್ಚಿಬಿಟ್ರೆ ನಮ್ಮ ಯಾವ ಮೇಲಿಗೂ ಕಡಿಮೆನೇ ಇಲ್ಲ. ಆಹಾರಕ್ಕೂ, ಅನ್ನಕ್ಕೋ, ಬಟ್ಟೆಗೂ, ಹಣಕ್ಕೋ ನೀನು ಏನ್ ಆಸೆ ಪಡ್ತೆ ಅದನ್ನೆಲ್ಲ ನೆರವೇರಿಸ, ನಿನ್ನ ಇಷ್ಟಾರ್ಥಗಳನ್ನ ನೆರವೇರಿಸ್ತಾನೆ. ಆಗ ನೀನು ಸಂತೋಷ ಪಡುವಿ. ಹಲ್ಲೆಲೂಯಾ. ನಿನ್ಗೆ ಯಾತ್ರೆ ಚಿಂತನೆ ಕರ್ತನಿಗೆ ವಹಿಸ್ಬಿಟ್ಟು ವರ್ಷದಿಂದಿರು. ಆತನೇ ಅದನ್ನು ಸಾಗಿಸ್ತಾರೆ. ನೀನ್ ಏನ್ ಚಿಂತೆ, ಮನೆ ಇಲ್ವಾ, ಮಠ ಇಲ್ವಾ, ನಿನ್ಗೇನಿಲ್ಲ, ಅಪ್ಪ ಗೊತ್ತು. ಹಲ್ಲೆಲೂಯಾ. ಕರ್ತನು ನೀನು ಮನೆಯನ್ನು ಕಟ್ಟದಿದ್ದರೆ ಅದನ್ನು ಕಟ್ಟುವ ಪ್ರಯಾಸ ವ್ಯರ್ಥ. ಕಾವಲುಗಾರನು ಪಟ್ಟಣವನ್ನು ಕಾಯ್ದಿದ್ದರೆ ಕಾವಲುಗಾಯುವವರು ವ್ಯರ್ಥ. ದೇವ್ರು ಕಾಯ್ದೆ ಹೋದ್ರೆ ಪಟ್ಟಣ ಕಾಯಕ್ಕಾಗಲ್ಲ, ನಮ್ಮ ಮನೇನು ನಾವು ಕಾಯಕ್ಕಾಗಲ್ಲ. ನಮ್ಮ ಮನೆಯಲ್ಲೆಲ್ಲ ಕಾಯಕ್ಕಾಗತ್ತೆ ನಾವು. ಹಲ್ಲೆಲೂಯಾ. ದೇವರೇ ನಮ್ಮನ್ನ ಕಾಯ್ಬೇಕು. ಅದರಿಂದ ಎಲ್ಲವನ್ನ ದೇವ್ರು ನಮಗೋಸ್ಕರ ಮಾಡಿ ಮುಗಿಸಿದ್ದಾರೆ. ನಾನು ನಿನಗೋಸ್ಕರ ಒಂದು ಮನೆ ಕಟ್ತೇನೆ, ನಾನೇನು ಒಂದು ಮಗು ಕೊಡ್ತೇನೆ, ಅವನಿಗಿಂತ ಹೆಸರು ಇಡಬೇಕು. ಹಲ್ಲೆಲೂಯಾ. ದೇವರ ಅದ್ಭುತನೇ ಅದ್ಭುತ. ಆತನ ಮಹತ್ ಕಾರ್ಯಗಳನ್ನ ವರ್ಣಿಸಲಿಕ್ಕೆ ಅಸಾಧ್ಯ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದನೇ ವಾಕ್ಯ ಹೇಳುತ್ತೆ ಏನಂತ ಹೇಳಿ, ಏನಂತ ಓದ್ವಿ 13ನೇ ವಾಕ್ಯದಲ್ಲಿ, ಭೋಜನ ಪದಾರ್ಥದಿಂದ ನಿನ್ನ ಸಹೋದರನಿಗೆ ವಿಘ್ನವಾಗುವುದಾದರೆ ಬೇಡ, ಬಿಡ್ಬಿಡೋಣ. ಹಲ್ಲೆಲೂಯಾ. ಇವಾಗ ನೋಡ್ರಿ, ಸ್ವಾಮಿ ನಮ್ಮ ಇಷ್ಟ ಇಲ್ಲದ ಕಾರ್ಯನ ಸ್ವಾಮಿ ಏನ್ ಮಾಡಿದ್ರು, ಅವ್ರು ಮುಟ್ಲೆ, ನೋಡಪ್ಪ ನಾನು ಮತ್ತೆ ಊಟ ಮಾಡಲ್ಲ, ಮತ್ತೆ ಪರಲೋಕ ರಾಜ್ಯದಲ್ಲೇ ನಿಮ್ಮ ಜೊತೆಗೆ ಊಟ ಮಾಡ, ನಮಗೆ ಬೇಡವಾದದ್ದನ್ನೆಲ್ಲ ಯೇಸು ಸ್ವಾಮಿ ಬಿಟ್ಟು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗೋದಾದ್ರೆ ಕೇರ್ಫುಲ್ ಆಗಿರ್ರಿ. ಆತ್ಮ ನಷ್ಟಪಟ್ಟರೆ ದೇವ್ರು ನಮ್ಮ ಲೆಕ್ಕ ಕೇಳ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ನೀನೇನೇ ಮಾಡಿದ್ರು ಎಲ್ಲ ದೇವರ ಘನತೆಗೋಸ್ಕರ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವೇನೇ ಮಾಡಿದ್ರು ಎಲ್ಲ ಆತನ ನಾಮ ಮಹಿಮೆ ಪಡಬೇಕು, ಆತನ ನಾಮ ಘನ ಪಡಬೇಕು, ಆತನ ನಾಮ ಹೆಚ್ಚಿಸಲ್ಪಡಬೇಕು, ಆತನ ನಾಮ ಆರಾಧಿಸಲ್ಪಡಬೇಕು. ಮನುಷ್ಯರೆಲ್ಲ ಏನಕ್ಕೂ ಉಪಯೋಗ ಇಲ್ದರು, ಈ ಉಸಿರು ಹೋದ್ರೆ ಮಣ್ಣೆ. ಹಲ್ಲೆಲೂಯಾ. ಮಣ್ಣಿಗೆ ಹೋಗುತ್ತೆ, ಜೀವ ದಯಪಾಲಿಸಂತ ದೇವ್ರ ಬಳಿಗೆ ಹೋಗುತ್ತೆ ಅಂತೇಳಿ ವಾಕ್ಯದಲ್ಲಿ ನೋಡ್ತೇವೆ. ಇದು ಮಣ್ಣು, ಯಾವಾಗ ಮಣ್ಣಿಗೆ ಹೋಗುತ್ತೋ ಗೊತ್ತಿಲ್ಲ. ಹಲ್ಲೆಲೂಯಾ. ಒಂದಿನ ಬರುತ್ತೆ ಮತ್ತೆ ಈ ಮಣ್ಣನ್ನ ಜೀವಂತವಾಗಿ ಎಬ್ಬರಿಸುವಂತ ದಿನ ಬರುತ್ತೆ. ಸತ್ತವರು ಮೊದಲಾಗಿ ಎದ್ದು ಬರುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಎದ್ದು ಬರಬೇಕಾದ್ರೆ ನಾ ದೇವರ ಘನತೆಯಾಗಿರೋದನ್ನೇ ಮಾಡಬೇಕು. ಹಲ್ಲೆಲೂಯಾ. ನೀವು ಹೀಗಿರಲಾಗಿ ನೀವೇನು ಉಂಡರು, ಏನು ಕುಡಿದರು, ಏನೇ ಮಾಡಿದರು, ಏನೇ ನೀನು ಮಾಡಿದ್ರು ಯಾರಿಗೂ ಮಹಿಮೆ ಉಂಟಾಗಬೇಕಂತೆ, ದೇವರಿಗೆ ಘನ ಉಂಟಾಗುವಂತ ಕಾರ್ಯವನ್ನ ನಾವು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತದೆ. ದೇವರ ವಾಕ್ಯ ನಮ್ಮ ಒಟ್ಟಿಗೆ ಮಾತನಾಡ್ತಾ ಇದ್ದಪ್ಪ, ನೀ ಏನಾದರೂ ಮಾಡು ನನ್ನ ಘನತೆಗೋಸ್ಕರ. ನೋಡ್ರಿ, ಮಗ ಯಾರಾದ್ರೂ ತಪ್ಪು ಮಾಡಿದ್ರೆ ಹಲ್ಲೆಲೂಯಾ, ಯಾರ ಹೆಸರು ಹೇಳ್ತಾರಲ್ರಿ ಫಸ್ಟ್? ಅಯ್ಯೋ, ಯಾರ ಮಗ ಗೊತ್ತೇನಪ್ಪ? ಯಾರ ಮಗ ಗೊತ್ತಾ? ಅಂತ ಒಳ್ಳೆ ಹೊಟ್ಟೆ ಮೇಲೆ ಇಂಥವ್ನು ಹುಟ್ಟಿದಾನಲ್ಲ ಮರ ಅಂತಾರ ಅನ್ನಲ್ವಾ? ಹಲ್ಲೆಲೂಯಾ. ಇಂಥವ್ರು, ಅವಮ್ಮ ಎಷ್ಟು ಒಳ್ಳೆಯವರು, ಅವ್ರ ಮಗಳು ನೋಡ್ರಿ, ಅವ್ರ ಮಗ ನೋಡ್ರಿ ಹೆಂಗ್ ಮಾಡ್ತಾರೆ, ಎಂತ ಜನ ಇವರೆಲ್ಲ. ಯಾರ ನಾಮ? ತಂದೆ ತಾಯಿ ಹೆಸರು ಕೆಡಲ್ತೆ ಪಡಷ್ಟು. ಹಲ್ಲೆಲೂಯಾ. ತಂದೆನ ತಾಯಿ ನಾಮ ದೂಷಣೆ ಆಗತ್ತೆ, ಅದೇ ರೀತಿ ಅದರ ಜೊತೆ ದೇವ್ರ ನಾಮ ದೂಷಣೆ. ಯಾವಾಗ ಒಬ್ಬ ಮಗನ ತಪ್ಪು ಮಾಡುವಾಗ ತನ್ನ ತಂದೆ ಹೆಸರು ಬರುತ್ತೋ, ಅದೇ ರೀತಿ ದೇವ್ರ ಮಕ್ಕಳಾಗಿ ನಾವು ಮಾಡುವಂಥ ತಪ್ಪುಗಳು, ಪಾಪಗಳಿಗೆ ಸ್ವಾಮಿ ಹೆಸರು ಮುಂದೆ ಬರುತ್ತೆ. ಹಲ್ಲೆಲೂಯಾ. ಇವರೆಲ್ಲ ದೇವ್ರ ಮಕ್ಕಳಂತೆ, ಇವರೆಲ್ಲ ಪ್ರಾರ್ಥನೆ ಮಾಡೋರಂತೆ, ಇವರೆಲ್ಲ ಚರ್ಚೆಗೆ ಹೋಗೋರಂತೆ, ಇಂಥ ಅಕ್ರಮ ಮಾಡ್ತಾರೆ, ಇಂಥ ಅನ್ಯಾಯ ಮಾಡ್ತಾರೆ. ಸ್ವಾಮಿ ಕಣ್ ಕಾಣಲ್ವಾ, ಇವ್ರಿಗೆ ಯಾಕೆ ದಂಡನೆ ಬರ್ತಿಲ್ಲ, ಇವ್ರಿಗೆ ಯಾಕೆ ಇವರನ್ನ ದೇವ್ರು ಬಿಟ್ಟಿಟ್ಟಿದ್ದಾರೆ ಅಂತಾರ ಅನ್ನಲ್ವಾ? ಹಲ್ಲೆಲೂಯಾ. ಅದರಿಂದನೇ ಯಾವುದೇ ಮಾಡಿದ್ರು ದೇವರ ಘನತೆಗೋಸ್ಕರ ನಾವು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಅದರಿಂದ 32ನೇ ವಾಕ್ಯ ನೋಡಿದ್ರಲ್ಲ, ಅದರಲ್ಲೇ 10ನೇ ಅಧ್ಯಾಯ 32. சுய பிரயோஜனத்தை தேடாமல் அநேகருடைய பிரயோஜனத்தை
தேடி அநேகருடைய பிரயோஜனத்தை அவர்கள் ரட்சிக்கும் படும்படிக்கு எவ்விதத்திலும் எல்லாருக்கும் பிரியமாய் நடக்கிறது போல நீங்களும் யூதருக்கும் கிரேக்கருக்கும் தேவனுடைய சபைக்கும் இடரலற்றவர்களாய் இருங்கள். ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸದೆ ಸಹ ಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಚಿಂತಿಸಿ ಎಲ್ಲರನ್ನೂ ಎಲ್ಲಾ ವಿಷಯಗಳಲ್ಲಿ ಮೆಚ್ಚಿಸುವನಾಗಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ವಾಕ್ಯ ಹೇಳುತ್ತೆ, ಅವನು ಯಹೂದ್ಯನಾಗಲಿ ಅವನು ಗ್ರೀಕನಾಗಲಿ ದೇವ ಸಭೆಗಾಗಲಿ ವಿಘ್ನ ಮಾಡಬೇಡ್ರಿ ಅಂತ. ಅಯ್ಯೋ ಅವ್ರು ನೋಡ್ರಿ, ಅವ್ರು ಎಸ್ ಟಿ ಅಪ್ಪ ಅವ್ರು ಎಸ್ ಟಿ ಇವರು ಎಸ್ ಸಿ ಇವರು. ಹಲ್ಲೆಲೂಯಾ. ಅದು ದೇವರ ಹತ್ರ ಇಲ್ಲ. ಯೇಸು ಸ್ವಾಮಿ ಜಾತಿಗಾಗಿಯೂ ಮತಕ್ಕಾಗಿಯೂ ಬರಲಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಸೃಷ್ಟಿ ಮಾಡಿದಾಗ ಆದಾಮ ಅವ್ವ ಇಬ್ಬಳನ್ನೇ ದೇವ್ರು ಸೃಷ್ಟಿ ಮಾಡಿದ್ರು. ಜಾತಿ ಮನುಷ್ಯ ಉಂಟು ಮಾಡಿದ್ದು, ಜಾತಿ ಮನುಷ್ಯನ ಮಾಡ್ಕೊಂಡಿದ್ದು, ಕೀಳ್ ಜಾತಿ ಮೇಲ್ ಜಾತಿ ಅಂತೇಳಿ. ಅದಕ್ಕೆ ವಾಕ್ಯ ಹೇಳುತ್ತೆ ಏನಂತೇಳಿ, ಯಹೂದ್ಯರಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡ್ರಿ. ನೀನ್ ಕೀಳ್ ಜಾತಿ, ನಾ ಮೇಲ್ಜಾತಿ, ನಾ ಅವ್ರ ಜೊತೆ ಕೂರಲ್ಲ, ನಾ ಇವ್ರ ಜೊತೆ ಕೂರಲ್ಲ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟ ನಾವೆಲ್ಲರೂ ಪರಿಶುದ್ಧರೇ. ಹಲ್ಲೆಲೂಯಾ. ನಾನು ಪರಿಶುದ್ಧನಾಗಿರುವಂತೆ ನೀವು ಪರಿಶುದ್ಧರಾಗಿರ್ರಿ. ಹಲ್ಲೆಲೂಯಾ. ಅನ್ಯಾಯ ಮಾಡುವನು ಅನ್ಯಾಯ ಮಾಡಲಿ, ಅಶುದ್ಧನು ಇನ್ನೂ ಅಶುದ್ಧನಾಗಲಿ, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಲಿ, ನೀತಿವಂತನು ಇನ್ನೂ ನೀತಿವಂತನಾಗಲಿ. ಹಲ್ಲೆಲೂಯಾ. ಪರಿಶುದ್ಧರು ನೀತಿವಂತನಾಗಬೇಕೆಂಬುದಾಗಿ ದೇವರ ಆಸೆ. ಅದರಿಂದನೇ ನೀನು ಯಹೂದಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆಗಾಗಲಿ ವಿಘ್ನವಾಗಬೇಡಿರಿ. ನಾನಂತೂ ಸಹ ಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲರೂ ರಕ್ಷಣೆ ಹೊಂದಬೇಕೆಂದು ಅವರ ಪ್ರಯೋಜನಕ್ಕಾಗಿ ಅಪ್ಪ, ನಮ್ಮನೆ ಪಕ್ಕದಲ್ಲಿ ರಕ್ಷಣೆ ಹೊಂದಲಪ್ಪ. ಅಪ್ಪ, ಊಟಕ್ಕೆಲ್ಲ ಕಷ್ಟಪಡ್ತಿದಾರಪ್ಪ. ಅವ್ರ ಮನೇಲಿ ಕಾಯಿಲೆ ಸ್ವಾಮಿ, ಅವ್ರ ಯಜಮಾನ್ರಿಗೆ ಕೆಲಸ ಇಲ್ಲಪ್ಪ. ಅಪ್ಪ, 2-3 ಜನ ಮಕ್ಕಳಿದ್ದಾರೆ ಸ್ವಾಮಿ, ಬಹಳ ಕಷ್ಟಪಡ್ತಿದ್ದಾರೆ. ಸ್ವಲ್ಪ ಅವ್ನ ರಕ್ಷಿಸಪ್ಪ, ಅವ್ರಿಗೆ ಊಟ ಕೊಡಪ್ಪ, ಅವ್ರಿಗೆ ಕೆಲಸ ಕೊಡಪ್ಪ. ಹಲ್ಲೆಲೂಯಾ. ಇನ್ನೊಬ್ಬರಿಗೋಸ್ಕರ ನಾವು ಚಿಂತಿಸುವಾಗ ದೇವ್ರು ನಮಗೋಸ್ಕರ ಚಿಂತಿಸ್ತಾರೆ. ಹಲ್ಲೆಲೂಯಾ. ನಾವು ಒಬ್ಬರಿಗೋಸ್ಕರ ಚಿಂತಿಸುವಾಗ ದೇವರು ನಮಗೋಸ್ಕರ ಚಿಂತಿಸುವನಾಗಿದ್ದಾನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ಇನ್ನೊಬ್ಬರು ಚಿಂತಿಸುವಾಗ ನಮಗೋಸ್ಕರ ದೇವರು ಚಿಂತಿಸ್ತಾರೆ. ಅದೇ ವಾಕ್ಯ ಹೇಳುತ್ತೆ, ಆದ್ದರಿಂದ ನಾನಂತೂ ಸ್ವಯಂ ಪ್ರಯೋಜನಕ್ಕೆ. ಯಪ್ಪ, ಅಲ್ಲೇ ಹೊರಗೆ ಕೂತ್ಕೋ. ತಮ್ಮ, ಅಲ್ಲಿ ಹೊರಗಡೆನೆ ಕೂತ್ಕೊ. ನೀ ಫೋನ್ ಬಂದ್ರೆ ಅಲ್ಲೇ ಮಾತಾಡ್ಕೊ. 1000 ಸಲ ಹೋಗಿ ಬರೋದು ಮಾಡ್ಬೇಡ. ಯಾವ MLA ಅಷ್ಟು ಫೋನ್ ಬರಲ್ಲ, ನಿನಗೆ ಬರ್ತಾ ಇದೆ ಅವಾಗ್ಲಿಂದ. ಸ್ವಿಚ್ ಆಫ್ ಮಾಡು, ಇಲ್ಲ ಹೊರಗೆ ಹೋಗಿ ಕೂತ್ಕೊ. ಹೋಗು, 1000 ಸಲ ಎದ್ದೋಗ್ಬೇಡ ಅಲ್ಲಿ. ಹಲ್ಲೆಲೂಯಾ. ಎಲ್ಲರೂ ನಿನ್ನನ್ನೇ ನೋಡ್ತಿರ್ತಾರೆ. ಆ ಕಾನ್ಸ್ ಅವರಿಂದ ಬಿಟ್ಟು ಹೋಗ್ಬಿಡುತ್ತೆ. ಇಲ್ಲಾಂದ್ರೆ ಸ್ವಿಚ್ ಆಫ್ ಮಾಡು, ತೆಗಿಬೇಡ ಫೋನ್. ವಾಕ್ಯ ಯಹೂದರಿಗಾಗಲಿ ಗ್ರೀಕರಿಗಾಗಲಿ ದೇವರ ಸಭೆ ವಿಘ್ನವಾಗಬೇಡ್ರಿ. ನಾನಂತೂ ಸ್ವಯಂ ಪ್ರಯೋಜನಕ್ಕಾಗಿ ಚಿಂತಿಸದೆ ಮನುಷ್ಯರೆಲ್ಲ ರಕ್ಷಣೆ ಹೊಂದುವಂತೆ ಚಿಂತಿಸ್ತೇನೆ. ನಮ್ಮ ಚಿಂತೆ ಏನಾಗಿರ್ಬೇಕು? ಒಬ್ಬರು ಆದರೂ ನಾಶವಾಗಿದೆ. ಎಲ್ಲ ನಿತ್ಯ ಜೀವ ಪಡಲಿ ಅಪ್ಪ, ಎಲ್ಲ ನಿತ್ಯ ಜೀವ ಪಡಲಿ, ಎಲ್ಲ ರಕ್ಷಣೆ ಹೊಂದಲಿ, ಎಲ್ಲ ದೇವರ ರಾಜ್ಯಕ್ಕೆ ಬರಲಿ. ಹಲ್ಲೆಲೂಯಾ. ನಾನಂತೂ ಸ್ವಪ್ರಯೋಜನಕ್ಕಾಗಿ ಚಿಂತಿಸಿದೆ, ಇನ್ನೊಬ್ಬರಿಗಾಗಿ. ಯಾಕಂದ್ರೆ ನಮಗೋಸ್ಕರ ಎಷ್ಟೋ ಜನ ಪ್ರಾರ್ಥನೆ ಮಾಡಿನೇ ಇವತ್ತು ನಾವೆಲ್ಲ ರಕ್ಷಣೆ ಹೊಂದಿ ದೇವರ ಆಲಯದಲ್ಲಿ ಕೂತಿದ್ವಿ. ಹಲ್ಲೆಲೂಯಾ. ಇವಾಗ ಇಷ್ಟು ಜನ ನಾವು ಪ್ರಾರ್ಥನೆ ಮಾಡಿದ್ರೆ ಇಷ್ಟು ಜನ ರಕ್ಷಣೆ ಹೊಂದಿ, ಹಲ್ಲೆಲೂಯಾ, ಅವರ ಕಷ್ಟದಲ್ಲೂ ಕಣ್ಣೀರಲ್ಲೂ ನಿಂದೆಲ್ಲೂ ಅವಮಾನದಲ್ಲೂ ಬಡತನದಲ್ಲೂ ದರಿದ್ರದಿಂದಲೂ ಬಿಡುಗಡೆಯಾಗಿ ಅವರು ಆಶೀರ್ವದಿಸಲ್ಪಡುವರಾಗಿ ಕಾಣೋದಕ್ಕೆ ನಾವೇ ಕಾರಣರಾಗಿರ್ಬೇಕು. ಹಲ್ಲೆಲೂಯಾ. ಅದನ್ನೇ ಸ್ವಪ್ರಯೋಜನ. ನಮ್ಗೇನು ಆ ಆಸ್ತಿ ಬೇಕು, ಈ ಆಸ್ತಿ ಬೇಕು, ಆ ಮನೆ ಬೇಕು, ಈ ಮನೆ ಬೇಕು, ಅದು ಬೇಕು, ಇದು ಬೇಕು, ಅದೆಲ್ಲ ನೀನು ಚಿಂತೆ ಮಾಡಬೇಡ. ಹಲ್ಲೆಲೂಯಾ. ಇದು ಅಜ್ಞಾನಿಗಳು ಚಿಂತಿಸ್ತಾರೆ. ನಿನಗೇನ್ ಬೇಕಂತ ಯಾರಿಗೆ ಗೊತ್ತು? ಯೇಸುಸ್ವಾಮಿ ಗೊತ್ತು. ಅದರಿಂದ ನಾವು ಕೇಳುತ್ತೇನಂತೇಳಿ, ನೀತಿಗಾಗಿಯೂ ದೇವರ ರಾಜ್ಯಕ್ಕಾಗಿಯೂ ತವಕ ಪಡಿರಿ, ಇವುಗಳ ಕೂಡ ನಿಮಗೆ ಏನ್ ಬೇಕು ಎಲ್ಲ ನಾನು ನಿಮಗೆ ಕೊಡ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ. ಇವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ.
ಇವೆಲ್ಲವೂ ನೀವು ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಹಲ್ಲೆಲೂಯಾ. 6ನೇ ಅಧ್ಯಾಯದಲ್ಲಿ ಮತ್ತೊಂದು ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾನು 31, 32, 33 ವಾಕ್ಯವನ್ನು ಓದಿದ್ದೇನೆ. ಓದ್ರಿ. ஆகையால் எண்ணத்தை உண்போம், எண்ணத்தை உண்போம், எண்ணத்தை குடிப்போம், எண்ணத்தை குடிப்போம், எண்ணத்தை உடுப்போம் எண்ணத்தை உடுப்போம் என்று கவலைப்படாதிருங்கள். கவலைப்படாதிருங்கள். இவைகளெல்லாம் அஞ்ஞானிகள் நாடி தேடுகிறார்கள். அஞ்ஞானிகள் நாடி தேடுகிறார்கள். இவைகளெல்லாம் உங்களுக்கு வேண்டியவைகள் என்று வேண்டியவர்கள் என்று உங்கள் பரமபிதா அறிந்திருக்கிறார். உங்கள் பரமபிதா அறிந்திருக்கிறார். தேவனுடைய ராஜ்யத்தையும் தேவனுடைய ராஜ்யத்தையும் அவருடைய நீதியையும் தேடுங்கள். அவருடைய நீதியை தேடுங்கள். அப்பொழுது இவைகளெல்லாம் உங்களுக்கு கூட கொடுக்கப்படும். ஆமென். அப்பொழுது இவெல்லாம் உங்களுக்கு ಕುಟ್ಟಿ ಕೊಡುಕಪடும். ಓದಮ್ಮ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊದ್ದುಕೊಳ್ಳಬೇಕು, ಚಿಂತೆ ಮಾಡಬೇಡ್ರಿ. ಇವೆಲ್ಲಗಳಿಗಾಗಿ ಅಜ್ಞಾನಿಗಳು ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ತವಕಪಡಿರಿ. ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ನಿನಗೆ ಆಸ್ತಿ ಬೇಕಾ, ಐಶ್ವರ್ಯ ಬೇಕಾ, ಹಣ ಬೇಕಾ, ಮನೆ ಬೇಕಾ, ಬಂಗ್ಲಾ ಬೇಕಾ, ದೇವರಿಗೆಲ್ಲ ಗೊತ್ತು. ಹಲ್ಲೆಲೂಯಾ. ಅವ್ರು ಇವಾಗ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೊಳ್ಳೆ ಡ್ರೆಸ್ ಇಸ್ಕೊಡ್ತೀವಿ, ಒಳ್ಳೆ ಊಟ ಹಾಕ್ತೀವಿ, ಒಳ್ಳೆ ಬಟ್ಟೆ ಇಸ್ಕೊಟ್ಟೆ. ಈ ಬಟ್ಟೆ ಚೆನ್ನಾಗಿಲ್ಲ, ಈ ಅಂಗಡಿಯಲ್ಲಿ ಚೆನ್ನಾಗಿಲ್ಲ, ಇನ್ನೊಂದು ಅಂಗಡಿಗೆ ಹೋಗೋಣ, ಆ ಅಂಗಡಿಯಲ್ಲಿ ಹೋಗಿ ತಗೊಂಬರೋಣ. ಹಲ್ಲೆಲೂಯಾ. ಅಂಗಡಿ ತಿರುಗ್ತೀವಿ, ಯಾವ ಅಂಗಡಿಯಲ್ಲಿ ಚೆನ್ನಾಗಿದೆ. ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆ ಡ್ರೆಸ್ ಹಾಕಿ ಒಳ್ಳೆ ಊಟ ಕೊಡೋದಕ್ಕೆ ನಾವು ಆಸೆ ಪಡುವಾಗ ದೇವ್ರು ನಮಗೆ ಜೀವನೇ ಕೊಟ್ಬಿಟ್ರಂದ್ರೆ ನಮ್ಗೆ ಊಟ ಕೊಡಲ್ವೇ, ಒಳ್ಳೆ ಬಟ್ಟೆ ಕೊಡಲ್ವೇ, ಮನೆ ಕೊಡಲ್ವೇ, ಕೆಲಸ ಕೊಡಲ್ವೇ, ಹಣ ಕೊಡಲ್ವೇ? ಹಲ್ಲೆಲೂಯಾ. ನಿನಗೇನು ಬೇಕಂತ ಅವ್ರಿಗೆ ಗೊತ್ತಾಗಿದೆ. ನೀ ಮೊದಲು ನೀತಿಗಾಗಿ, ಪರಲೋಕ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡ್ರಿ. ಇವುಗಳ ಜೊತೆಗೆ ಎಲ್ಲ ಕೊಡ್ತಾರೆ ನಿನಗೆ. ಎಲ್ಲ ಈ ಲೋಕದಲ್ಲಿರುವಾಗ ಎಲ್ಲವನ್ನ ನಮಗೆ. ಹಲ್ಲೆಲೂಯಾ. ಇಹದಲ್ಲೂ ಪರದಲ್ಲೂ ನಮಗೆ ಆಶೀರ್ವಾದ. ಯಾಕಂದ್ರೆ ನಾವು ಫಸ್ಟ್ ಏನ್ ಮಾಡ್ತಿದ್ವಿ? ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿ ತವಕಪಡಿರಿ, ಇವುಗಳ ಜೊತೆಗೆ ಅವೆಲ್ಲ ನಿಮಗೆ ಕೊಡಲ್ಪಡುತ್ತೆ. ನಿನಗೆ ಮನೆ ಬೇಕಾ, ಹಣ ಬೇಕಾ, ಏನ್ ಬೇಕು ಅಪ್ಪಗೆ ಗೊತ್ತು, ಅಪ್ಪ ಗೊತ್ತು. ಅಲ್ಲೆಲ್ಲ ಹೇಳ್ರಿ, ಯಾರಿಗೆ ಗೊತ್ತು? ಯೇಸು ಸ್ವಾಮಿ ಗೊತ್ತು. ಅಲ್ಲೆಲ್ಲೂಯಾ. ಹೇಗೆ ನಮ್ಮ ಮಕ್ಕಳು ನಮ್ಮಪ್ಪಿದ್ದಾರೆ, ನಮ್ಮಪ್ಪ ನಮ್ಮನ್ನು ನೋಡ್ಕೊಂತಾರೆ, ನಮ್ಮಪ್ಪ ನಮ್ಮನ್ನು ಚೆನ್ನಾಗಿ ಸಾಕ್ತಾರೆ, ನಮ್ಮಪ್ಪ ನಮ್ಮನ್ನು ಚೆನ್ನಾಗಿ ಓದಿಸ್ತಾರೆ, ನಮ್ಮಪ್ಪ ನನಗೇನು ಬೇಕೋ ಕೊಡಿಸ್ತಾರೆ ಅಂಥೇಳಿ ಹೇಗೆ ಮಕ್ಕಳು ತನ್ನ ತಂದೆಯನ್ನ ತಾಯಿಯನ್ನ ನಂಬಿರುತ್ತೋ ಅದೇ ರೀತಿ ಹಲ್ಲೆಲೂಯಾ ದೊಡ್ಡವರಾದ ನಾವು, ರಕ್ಷಣೆ ಹೊಂದಿದಂಥ ನಾವು ಅಪ್ಪನೇ ನಂಬಿರೋದು, ಅವರನ್ನೇ. ಕೆಲಸಗಾರನ ಕಣ್ಣು ಯಜಮಾನ್ ಕೈಯನ್ನು ನೋಡುವಂತೆ. ಹಲ್ಲೆಲೂಯಾ. ಯಾವಾಗಲೂ ಆತನನ್ನೇ ನೋಡ್ತಾ ಇರೋದು. ಯಾರ್ಯಾರು ಆತನನ್ನ ದೃಷ್ಟಿಸಿ ನೋಡಿದ್ರು ಅವರು ಪ್ರಕಾಶ ಹೊಂದಿದರು, ಅವ್ರ ಮುಖ ಲಜ್ಜೆ ಕೆಡಲಿಲ್ಲ. ಹಲ್ಲೆಲೂಯಾ. ನಮ್ಮ ನಾಚಿಕೆ ಪಡಕ್ ಬಿಡೋದಿಲ್ಲ ಅಂತ ಹೇಳಿದ್ರು. ಅದರಿಂದ ನಮಗೇನು ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ನಮಗೇನು ಬೇಕು, ಇವತ್ತೇನು ಊಟ ಮಾಡ್ಬೇಕಂತ ಅವರೇ ತೀರ್ಮಾನ ಮಾಡೋದು. ಹಲ್ಲೆಲೂಯಾ. ಇವತ್ತೇನು ಊಟ ಮಾಡಬೇಕು, ನೀನೇನು ತಿನ್ಬೇಕು, ಮುಷ್ಟನ್ನ ಭೋಜನವನ್ನು ಕೊಟ್ಟು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಮಾಂಸಾಹಾರನೇ ಕೊಟ್ಟು ನಿನ್ನನ್ನು ಆಶೀರ್ವದಿಸ್ತಾರೆ. ನೀನು ಇಷ್ಟಪಡದಿರೋ ಆಹಾರಗಳನ್ನ ಕೊಟ್ಟು ನಿನ್ನನ್ನು ತೃಪ್ತಿಪಡಿಸ್ತಾರೆ. ಯಾಕಂದ್ರೆ ಅವ್ರು ನಮಗೋಸ್ಕರ ಎಲ್ಲವನ್ನ ಮಾಡಿ ಮುಗಿಸ್ತಾನೆ. ಮೊದಲು ಏನ್ ಮಾಡ್ಬೇಕು? ಪರಲೋಕ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ಈ ತವಕಪಡ್ರಿ. ಇವುಗಳ ಜೊತೆಗೆ ಈ ಲೋಕದ ಎಲ್ಲ ಆಶೀರ್ವಾದಗಳನ್ನ ನಿಮಗೆ ಕೊಡ್ತೇನೆ. ಅದರಿಂದ ನೀವೇನೇ ಮಾಡಿದ್ರು ದೇವರ ಘನತೆಗಾಗಿ, ದೇವರ ಮಹಿಮೆಗಾಗಿ ಮಾಡ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಆತನು ನಮ್ಮ ಮೇಲೆ ಅಪಾರವಾದ ತನ್ನ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ರು. ಆತ ನಮ್ಮ ಒಬ್ಬನಾದರೂ ನಾಶವಾಗದೆ ಎಲ್ಲ ನಿತ್ಯ ಜೀವ ಪಡಿಬೇಕಂತೇಳಿ ಆತನ್ನ ಕಳಿಸಿಕೊಟ್ರು. ಹಲ್ಲೆಲೂಯಾ. ಅದರಿಂದಾನೆ ಆತ ನಮ್ಮನ್ನು ಅದ್ಭುತ ರೀತಿಯಲ್ಲಿ, ಆಲೋಚನಕರವಾದ ರೀತಿಯಲ್ಲೂ ನಮ್ಮನ್ನು ನಡೆಸುವ ಆತನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತೊಂದು ವಾಕ್ಯ ಹೋದ, ನಮ್ಮ ಮತ್ತೊಂದು ಸುವಾರ್ತೆ 5ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ ಹೋದ್ರಿ.
இவ்விதமாய் மனுஷர் உங்கள் நற்கிரியைகளை கண்டு பரலோகத்தில் இருக்கிற உங்கள் பிதாவை மகிமைப்படுத்தும்படி உங்கள் வெளிச்சம் அவர்கள் முன்பாக பிரகாசிக்க கடவது. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಪರಲೋಕದಲ್ಲಿ ನಿಮ್ಮ ತಂದೆಯನ್ನ ಹಲ್ಲೆಲೂಯಾ ಯಾರನ್ನು ಕೊಂಡಾಡ್ತಾರಂತೆ? ಪರಲೋಕದಲ್ಲಿರುವ ತಂದೆಯನ್ನ ಕೊಂಡಾಡ್ತಾರೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಿ. ಹಂಗಂದ್ರೇನು? ನಾವು ಬೆಳಕಾಗಿರ್ಬೇಕು. ಹಲ್ಲೆಲೂಯಾ. ನಮ್ಮಲ್ಲಿರುವಂತ ಕತ್ತಲು ಜೀವಿತವೆಲ್ಲ ಹೋದ್ರೆ ನಾವು ಬೆಳಕಾಗಿ ಮಾಡ್ಬಿಡ್ತೇವೆ. ಹಲ್ಲೆಲೂಯಾ. ನಾವು ಬೆಳಕಾಗಿರ್ತೇವೆ. ಅದರಿಂದ ವಾಕ್ಯ ಹೇಳುತ್ತೆ, ನಿನ್ನ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ ಪರಲೋಕದ ನಿಮ್ಮ ತಂದೆಯನ್ನ ಕೊಂಡಾಡುವರು. ಹಲ್ಲೆಲೂಯಾ. ಬೆಳಕಂದ್ರೇನು? ಒಳ್ಳೆ ನಡತೆ. ಹಲ್ಲೆಲೂಯಾ. ಒಳ್ಳೆ ನಡತೆ, ಒಳ್ಳೆ ಜೀವಿತವನ್ನ ನೋಡಿ. ಅದಕ್ಕೆ ವಾಕ್ಯ ಹೇಳುತ್ತೆ, ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದ್ರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ. ಹಲ್ಲೆಲೂಯಾ. ಒಳ್ಳೆ ಕ್ರಿಯೆಗಳನ್ನ ನೋಡಿ. ಇವಾಗ ಯಾರಾದ್ರೂ ಹೊಟ್ಟೆ ಹಸಿತಿದೆ, ಒಂದು 10 ರೂಪಾಯಿ ಕೊಡ್ರಿ. ಹಲ್ಲೆಲೂಯಾ. ಫಸ್ಟ್ ನಾವೇನ್ ತಿಳಿತೇಳ್ರಿ, ಕುಡಿಯೋಕೆ ಕೇಳ್ತಿದ್ದಾನೆ ಮರ, ಅವನು ಕೊಟ್ರೆ ಕುಡಿದು ಬಿಡ್ತಾನೆ. ಅದು ನಿನಗ್ ಬೇಡ. ನೀನ್ ಕ್ರಿಯೆ ತೋರಿಸ್ಬೇಕು. ನಿನ್ ಕ್ರಿಯೆಯಿಂದ ಒಬ್ಬ ಹೊಟ್ಟೆ ಹಸಿದ್ರೆ ನೀನು ಊಟ ಕೊಡಿಸ್ಬೇಕು. ಹಲ್ಲೆಲೂಯಾ. ನಿನ್ನ ಹತ್ರ ಊಟ ಕೊಡಿಸೋ ಶಕ್ತಿ ಇಲ್ವಾ? ನಿನ್ನ ಹತ್ತಿರ ಒಂದು 10 ರೂಪಾಯಿನ 5 ರೂಪಾಯಿನಪ್ಪ, ನನ್ನ ಹತ್ರ ಇಷ್ಟ ಇದೆ, ಸಂತೋಷ ವ್ಯಕ್ತ ಕ್ರಿಯೆ. ಹಲ್ಲೆಲೂಯಾ. ನೀವು ಪಕ್ಕದ ಮನೇಲಿ ಹೊಟ್ಟೆ ಹಸಿಂದಿದ್ದಾಗ ನೀನು ಬಿರಿಯಾನಿ ಮಾಡಿ ತಿಂದ್ರೆ ಏನ್ ಪ್ರಯೋಜನ? ಅವ್ರಿಗೊಂದು ಚಿಡ್ಕೊಡ್ಬೇಕು. ಹಲ್ಲೆಲೂಯಾ. ಕ್ರಿಯೆ, ಒಳ್ಳೆ ಕ್ರಿಯೆ, ಅದೇ ಬೆಳಕು. ನಿನ್ನ ಕ್ರಿಯೆ ನಾ ಬೇಕು, ನಾ ಇಸ್ಕೋಬೇಕಂತ ಬಂದೆ ಅಂದ್ರೆ ಮುಖ ತಿರುಗಿಕೊಳ್ಬೇಡ ಅಂತ ದೇವ್ರ ವಾಕ್ಯ ಹೇಳುತ್ತೆ. ನಿನ್ನ ಕ್ರಿಯೆಗಳಿಂದ ದೇವರ ನಾಮ ಮಹಿಮೆ ಪಡಬೇಕು. ನಿನ್ನ ಒಳ್ಳೆತನ ಕ್ರಿಯೆಗಳಿಂದ ದೇವರ ನಾಮ ಘನ ಪಡಬೇಕು. ಹಲ್ಲೆಲೂಯಾ. ಯಾಕಂದ್ರೆ ನಿನ್ನ ಒಳ್ಳೆತನವನ್ನ ನೋಡಿ ರಕ್ಷಣೆ ಹೊಂದಬೇಕು. ನೋಡ್ರಿ, ಒಬ್ಬರು ರಕ್ಷಣೆ ಹೊಂದಿದ್ರೆ ಅವ್ರ ಸ್ನೇಹಿತರೆಲ್ಲ ಏನೋ ಯೇಸುವಿನ ಹತ್ರ ಹೋಗ್ಬಿಟ್ಟಿದೆ ಅಂತಾರೆ. ಅವ್ರು ಯೇಸುವಿನ ಮೇಲೆ ಬಂದ್ಮೇಲೆ ತನ್ನ ಒಳ್ಳೆ ಕ್ರಿಯೆಗಳನ್ನ, ಒಳ್ಳೆತನವನ್ನ, ಅವ್ರ ನಡಕೆಯನ್ನ ನೋಡಿ ಸ್ನೇಹಿತರೆಲ್ಲ ರಕ್ಷಣೆ ಅಂತಾರೆ. ಅಬ್ಬಾ, ನಿಜ ದೇವ್ರ ಮರ್ಯ ಯೇಸುಸ್ವಾಮಿ, ಅಲ್ಲಿ ಹೋದ್ಮೇಲೆ ನಮ್ಮ ಬ್ರದರ್ ಭಾರಿ ಚೆನ್ನಾಗಿ ಆಗ್ಬಿಟ್ಟು ನೋಡೋಣ, ಭಾರಿ ಏನು ನಡತೇನೋ, ಮೆತ್ತಗೆ ಮಾತಾಡೋದೇನು, ಪ್ರೀತಿ ಏನು, ಭಾರಿ ಒಳ್ಳೆ ಮನುಷ್ಯ ಆಗ್ಬಿಟ್ಟಿದಪ್ಪ ಅಂದ್ರೆ ಆ ದೇವ್ರು ಒಳ್ಳೆ ದೇವರಾಗಿರ್ಬೇಕು. ನಾವು ಆತನನ್ನ ಕಂಡುಕೊಳ್ಳೋಣ ಅಂತೇಳಿ. ಹಲ್ಲೆಲೂಯಾ. ನಿನ್ನ ಒಳ್ಳೆ ಕ್ರಿಯೆಗಳಿಂದ ನೋಡಿ ಪರಲೋಕದಲ್ಲಿ ನಮ್ಮ ತಂದೆಯನ್ನ ಕೊಂಡಾಡುವಪ್ಪ. ನಿಜವಾಗ್ಲೂ ಇವರು ರಕ್ಷಣೆ ಹೊಂದಿದ್ದಾರೆ, ನಿಜವಾಗ್ಲೂ ಇವರು ದೇವರ ಮಕ್ಕಳು, ನಿಜವಾಗ್ಲೂ ದೇವರ ವಾಕ್ಯಕ್ಕೆ ವಿಧೇಯರಾಗಿರೋರು, ನಿಜವಾಗ್ಲೂ ದೇವರ ವಾಕ್ಯವನ್ನ ಕೈಗೊಂಡು ನಡೆಯುವರು. ಅದರಿಂದ ನೀನೇನೇ ಮಾಡಿದ್ರು ದೇವರ ಘನತೆಗೋಸ್ಕರ ಮಾಡು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಪಡಿಸ್ತದೆ. ಅಲ್ಲೆಲ್ಲ ಹೇಳ್ರಿ, ನಾವೇನೇ ಮಾಡಿದ್ರು ಕ್ರಿಯೆಗಳು ಮಾಡ್ಬೇಕು. ಅದಕ್ಕೆ ವಾಕ್ಯ ಹೇಳುತ್ತೆ, ನಿಮ್ಮ ಮೇಲಂಗಿ ಕೇಳಿದ್ರೆ ಒಳಂಗಿನೂ ಕೊಟ್ಬಿಡು ಅಂತ. ಯಾರಾದ್ರೂ ಬಂದು ನನ್ನ ಬಟ್ಟೆ ಎಲ್ಲ ಅಪ್ಪ ಶರ್ಟ್ ಕೊಡಪ್ಪ ಅಂದ್ರೆ ಬನ್ನಿನೂ ಬಿಚ್ಕೊಟ್ಬಿಡು ಅಂತಾರೆ. ಹಲ್ಲೆಲೂಯಾ. ನೀ ಕೊಡು, ಅದಕ್ಕೆ ಶ್ರೇಷ್ಠವಾದ ಬಟ್ಟೆ ನಾನು ನಿನಗೆ ಕೊಡ್ತೇನೆ. ಬೇಡುವರಿಗೆ ಕೊಡ್ರಿ. ಕ್ರಿಯೆ, ನಿನ್ನ ಕ್ರಿಯೆಯಿಂದ ದೇವರ ನಾಮ ಮಹಿಮೆ ಪಡಬೇಕು. ನಿನ್ನ ಕ್ರಿಯೆಯಿಂದ ದೇವರ ನಾಮ ಘನ ಪಡಬೇಕು. ನಿನ್ನ ನಡತೆಯಿಂದ ದೇವರ ನಾಮ ಹಲ್ಲೆಲೂಯಾ ಜನರು ಮೆಚ್ಕೊಳ್ಬೇಕು. ಒಳ್ಳೆ ದೇವ್ರ ಮರ, ನಿಜ ಅಲ್ವ? ಅಲ್ಲಿ ಹೋದ್ಮೇಲೆ ಇವ್ರ ಜೀವನನೇ ಬದಲಾಗ್ಬಿಡುತ್ತೆ ಮರ, ಇವ್ರ ನಡತೆನೇ ಬದಲಾಗ್ಬಿಡುತ್ತು. ಎಂತ ಕುಡ್ಕಾಯ್ತ ಮರ, ಎಲ್ಲ ಕುಡಿದ್ ಬಿಟ್ಬಿಡ. ನಿಜವಲ್ಲೂ ಅಲ್ಲಿ ಹೋದ್ಮೇಲೆ ಏನೋ ಜೀವಿತದಲ್ಲಿ ಏನೋ ಒಂದು ಬದಲಾವಣೆ. ಕ್ರಿಯೆಗಳಿಂದ ನಾವು ದೇವರನ್ನ ನಾಮ ಮಹಿಮೆ ಪಡಿಸಬೇಕು. ಅದರಿಂದ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲೂ ನಿಮ್ಮ ತಂದೆಗೆಯನ್ನು ಕೊಂಡಾಡುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. 17ನೇ ವಾಕ್ಯ ಹೋದ್ರೆ ಹಾಗೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿ. ಅಲ್ಲ, ಕೊಲೇಶ 3ನೇ ಅಧ್ಯಾಯ 17ನೇ ವಾಕ್ಯ. ಸಾರಿ, ಕೊಲೇಶಬರ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯ. ಎದ ಸೈದಾಳು ಆಮೇಲೆ ಓದ್ರಿ.
ಆಮೇನ್ ಹಲ್ಲೆಲೂಯಾ. ಇಲ್ಲಿ 3ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ ಏನಂತ ಹೇಳಿದ್ರೆ, ನೀವು ನುಡಿಯಿಂದಾಗಲಿ ಹಲ್ಲೆಲೂಯಾ ನುಡಿಯಿಂದಾಗಲಿ. ಏನಿಂದ? ನುಡಿ ಅಂದ್ರೆ ಮಾತು. ನಿಮ್ಮ ಮಾತಿನಿಂದಾಗಲಿ, ಆಮೇಲೆ ನಿಮ್ಮ ನಡತೆಯಿಂದಾಗಲಿ, ನೀವೇನೇ ಮಾಡಿದರು ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿರಿ. ಹಲ್ಲೆಲೂಯಾ. ಅದಕ್ಕೆ ಒಂದು ಹಾಡಿದಲ್ಲ, ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಹಲ್ಲೆಲೂಯಾ. ಏನ್ ಹೇಳ್ರಿ? ನನ್ನ ನಡೆಯಿಂದಾಗಲಿ ನನ್ನ ನುಡಿಯಿಂದಾಗಲಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಲಿ. ಸರ್ವ ಜನರು ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನರು ನಿನ್ನಲ್ಲಿ. ಅಪ್ಪ ಅಪ್ಪ ಎಸಪ್ಪ ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಎಸಪ್ಪ ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಆಮೇನ್. ಸಾಕು. ಆತನ ಬಿಟ್ಟು ನಾವೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ. ನಮ್ಮ ನಡೆ ನಮ್ಮ ನುಡಿಯನ್ನ ಜನ ಗಮನಿಸ್ತಾನೆ ಇರ್ತಾರೆ, ನಮ್ಮ ಮಾತುಗಳನ್ನ ನೋಡ್ತಾ ಇರ್ತಾರೆ. ನೀ ಹೆಂಗ್ ಮಾತಾಡ್ತಿ ಅಂತ ನೋಡ್ತಾರೆ. ನಿನ್ನ ಮಾತಲ್ಲಿ ಏನಿದೆ? ಪರಿಶುದ್ಧತೆ ಇದೆಯಾ, ಅಶುದ್ಧತೆ ಇದೆಯಾ, ಒಳ್ಳೆ ಮಾತುಗಳಿದೆಯಾ, ಕೆಟ್ಟ ಮಾತುಗಳಿದೆಯಾ, ಹೊಟ್ಟೆ ಉರಿ ಮಾತುಗಳಿದೆಯಾ, ಜಗಳದ ಮಾತುಗಳಿದೆಯಾ? ನಿನ್ನ ಬಾಯಿಂದ ಯಾವ ಮಾತು ಹೊರಡತ್ತೆ ಅಂತ ಹೇಳಿ ನಿನ್ನನ್ನು ಎದುರು ನೋಡ್ತಾ ಇರ್ತಾರೆ. ಹಲ್ಲೆಲೂಯಾ. ನಿನ್ನ ಮಾತು ಅವರ ರಕ್ಷಣೆ ಮಾರ್ಗದಲ್ಲಿ ನಡೆಸುತ್ತೆ. ನಿನ್ನ ನಡತೆ, ಹಲ್ಲೆಲೂಯಾ. ನಡತೆ ಅಂದ್ರೆ ಏನು? ನಡ್ಕೊಂಡು ಹೋಗೋದಲ್ಲ. ಕೆಟ್ಟದ್ದು ಮಾಡದೆ, ತಪ್ಪಾದದ್ದು ಮಾಡದೆ, ಅಶುದ್ಧವಾದದ್ದು ಮಾಡದೆ, ಅಸಹ್ಯವಾದದಲ್ಲಿ ಸೇರುತ್ತೆ. ನಮ್ಮ ನಡತೆಯನ್ನ, ನಾವು ಪರಿಶುದ್ಧತೆಯನ್ನ ಕಾಯ್ದುಕೋದನ್ನ ಜನ ನಮ್ಮನ್ನು ಗಮನಿಸ್ತಾರೆ. ಹಲ್ಲೆಲೂಯಾ. ಒಬ್ಬರು ಚರ್ಚಿಗೆ ಹೋಗ್ತಾರಂದ್ರೆ, ಪ್ರಾರ್ಥನೆಗೆ ಹೋಗ್ತಾರಂದ್ರೆ ಅವ್ರೇನ್ ಮಾಡ್ತಾರೆ? ನಮ್ಮನ್ನ ಗಮನಿಸ್ತಾರೆ. ಹಲ್ಲೆಲೂಯಾ. ನಮ್ಮೇಲೆ ಗಮನ ಇಡ್ತಾರೆ. ಹೆಂಗ್ ನಡೀತಾರೆ, ಹೆಂಗ್ ಮಾತಾಡ್ತಾರೆ, ಹೆಂಗಿದ್ದಾರೆ, ಸುಳ್ಳು ಹೇಳ್ತಾರ, ಮೋಸ ಮಾಡ್ತಾರ, ಅನ್ಯಾಯ ಮಾಡ್ತಾರ, ಏನ್ ಮಾಡ್ತಾರೋ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಆಗ್ತೈತೆ, ನಿನ್ನ ನುಡಿಯಾಗಲಿ ನಿನ್ನ ನಡತೆ ಆಗಲಿ ದೇವರ ನಾಮ ಮಹಿಮೆ ಪಡಲಿ. ಹಲ್ಲೆಲೂಯಾ. ದೇವರ ನಾಮ ನಿನ್ನ ನಡೆಯೋದ್ರಲ್ಲೂ ದೇವ್ರ ನಾಮ ಮಹಿಮೆ ಪಡುತ್ತೆ. ನೀನು ಮಾತಾಡೋದ್ರಲ್ಲೂ ದೇವ್ರ ನಾಮ ಮಹಿಮೆ ಪಡುತ್ತೆ. ಹಲ್ಲೆಲೂಯಾ. ಅದಕ್ಕೆ ವಾಕ್ಯ ಹೇಳುತ್ತೆ, ನಿನ್ನ ಮಾತಿನಿಂದಲೇ ನೀತಿವಂತನೆಂದು, ನಿನ್ನ ಮಾತಿನಿಂದಲೇ ಅನೀತಿವಂತನೆಂದು ನ್ಯಾಯ ತೀರಿಸಲ್ಪಡುತ್ತೆ. ನಮ್ಮ ಮಾತಿಟ್ಟೆ ದೇವ್ರು ನಮ್ಮನ್ನು ನ್ಯಾಯ ತೀರಿಸ್ತಾರೆ. ಅದರಿಂದ ನಮ್ಮ ಮಾತು ಸ್ವಂತವಾಗಿರಲಿ. ಹಲ್ಲೆಲೂಯಾ. ಸಮಯ ಹೋಗ್ತಾ ಇದೆ. ದೇವ್ರ ವಾಕ್ಯವನ್ನು ಆಶೀರ್ವದಿಸಲಿ. ಯಾಕಂದ್ರೆ ನಾವೇನೇ ಮಾಡಿದ್ರು ದೇವರ ಘನತೆಗಾಗಿ, ಮಹಿಮೆಗಾಗಿ ಮಾಡೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲೂರೋಣ. ಕೇಳಿದ ವಾಕ್ಯಕ್ಕೋಸ್ಕರ ಒಬ್ಬರು ಪ್ರಾರ್ಥನೆ ಮಾಡ್ರಿ. என்று பேசின ஒவ்வொரு வார்த்தைக்காக நன்றி செலுத்துகிறோம் ஆண்டவரே. ஆகையால் அப்பா, நீங்கள் புசித்தாலும் குடித்தாலும் எதை செய்தாலும் எல்லாவற்றையும் தேவன் மகிமைக்காக செய்யுங்கள் என்று பேசுறதுக்காக நன்றி செலுத்துகிறோம். முதலாவது தேவனுடைய ராஜ்யத்திற்காகவும் அவர் நீதிக்காகவும் துவக்கப்படுங்கள். அப்பொழுது இவைகள் எல்லாம் உங்களுக்கு கூட்டி கொடுக்கப்படும் என்று அப்பா வாக்தானம் பண்ணவரை நீ உண்மையுள்ளதாக இருக்கிறதுக்காக நன்றி செலுத்துகிறோம். வார்த்தையினாலும் நடையினாலும் எதை செய்தாலும் கர்த்தராகிய இயேசு கிறிஸ்துவின் நாமத்துக்காக செய்யுங்கள் என்று அப்பா நீங்க பேசின வார்த்தைக்காக நன்றி செலுத்துகிறோம் ஆண்டவரே. நாங்க இங்கேயே கேட்டு இங்கேயே விட்டு விடாதபடி ஆண்டவரே, எங்க இறுதி என்ற பலைகளை எழுதி மெழுக்கு போட உதவி செய்யுங்க, சகாயம் பண்ணுங்க ஆண்டவரே. இயேசு கிறிஸ்துவின் இனிய நாமத்தில் ஜெபிக்கிறேன் ஜீவனுள்ள நல்ல பிதாவே. ಆಮೆನ್ ಆಮೆನ್. ಹಲ್ಲೆಲೂಯಾ. ನಾವು ಕೂತ್ಕೊಳ್ಳೋಣ. ಒಂದು ರಾಂಗಾಂಡಲ್ ಪಡುವಾಗ ಕರ್ತನಿಗೋಸ್ಕರ ಕಾಣಿಕೆ ತಲ್ಪಡುತ್ತೆ. ಯೇಸು ರಾಜ ಲೋಕದಲ್ಲಿ ಮನುಷ್ಯನಾಗಿ ಬಂದನು, ಮರಣವ ಜಯಿಸಿದಾತನು, ಓ ಮರಣವ ಜಯಿಸಿದಾತನು. ಯೇಸು ರಾಜ
ಯೇಸು ರಾಜ ಲೋಕದಲ್ಲಿ ಮನುಷ್ಯನಾಗಿ ಬಂದನು ಮರಣವ ಜಯಿಸಿದಾತನು ಓ ಮರಣವ ಜಯಿಸಿದಾತನು ಊಟಗಳು ದೆವ್ವಗಳು ನಡುಗಿತ್ತು ಸಮುದಾಯ ಕಲ್ಲು ಉರುಳಿತ್ತು ಭೂತಗಳು ದೆವ್ವಗಳು ನಡುಗಿತ್ತು ಸಮುದಾಯ ಕಲ್ಲು ಉರುಳಿತ್ತು ಕರ್ತನ ದೂತನೊಬ್ಬನು ಮಿಂಚಿನಂತೆ ಇಳಿದು ಬಂದರು ಕರ್ತನ ದೂತನೊಬ್ಬನು ಮಿಂಚಿನಂತೆ ಇಳಿದು ಬಂದರು ಯೇಸು ರಾಜ ಲೋಕದಲ್ಲಿ ಚೆನ್ನಾಗಿ ಬಂದರು ಮರಣವ ಜಯಿಸಿದಾತನು ಓ ಮರಣವ ಜಯಿಸಿದಾತನು ಯೇಸು ರಾಜ ಲೋಕದಲ್ಲಿ ಮನುಷ್ಯನಾಗಿ ಬಂದನು ಮರಣವ ಜಯಿಸಿದಾತನು ಓ ಮರಣ ಜಯಿಸಿದಾತನು ಭೂಮಿ ಕದಲಿ ನಡುಗಿದ್ದು ಸಮಾಧಿಯ ಕಲ್ಲು ಉರುಳಿದ್ದು ಭೂಮಿ ಕದಲಿ ನಡುಗಿತ್ತು ಸಮಾಧಿಯ ಕಲ್ಲು ಕರ್ತನ ದೂತನೊಬ್ಬನು ಮಿಂಚಿನಂತೆ ಇಳಿದು ಬಂದರು ಕರ್ತನ ದೂತನೊಬ್ಬನು ಮಿಂಚಿನಂತೆ ಇಳಿದು ಬಂದರು ವೈರಿಗಳು ನಡುಗಿದರು ಹೇ, ಯೇಸು ರಾಜ ಲೋಕದಲ್ಲಿ ಆಗಿ ಬಂದನು ಮರಣವ ಜಯಿಸಿದಾತನು ಓ ಈ ಕಾಣಿಕೆಗಾಗಿ ನಾವು ಕಣ್ಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾ ಬಹಳ ಪ್ರೀತಿ ತಂದೆಯಾದ ದೇವರೇ, ಯೇಸಪ್ಪ ನಿನ್ನ ಮಕ್ಕಳು ನನ್ನ ದೇವರಿಗೆ ನನ್ನ ಕರ್ತನಿಗೆ ಅಂತೇಳಿ ಕಾಣಿಕೆ ಕೊಟ್ಟಿದ್ದಾರೆ. ನೀವ್ ಹೇಳಿದಿರಲ್ಲ, ಕೊಡಿರಿ ಅಲ್ಲಾಡಿಸಿ ಕುಲುಕಿ ತುಂಬಿ ಹೊರಚೆಲ್ಲುವಂತೆ ನೀವು ಮಡ್ಲಿಗೆ ಹಾಕ್ತೇನೆ ಅಂತ ಹೇಳಿ ಅಪ್ಪ ನಿನ್ನ ಮಕ್ಕಳಿಗೆ ಇದನ್ನ ಅಲ್ಲಾಡಿಸಿ ಕುಲುಕಿ ತುಂಬಿ ಹೊರಚೆಲ್ಲುವಂತೆ ಮಡ್ಲಿಗೆ ಹಾಕಪ್ಪ. ಇದನ್ನ ಆಶೀರ್ವಹಿಸ್ಕೊಡ್ಬೇಕಂತ ಆಕಾಶ ದ್ವಾರಗಳನ್ನು ಬಿಚ್ಚಿ ಇಡಿಲಾಡಿಸುವುದರಿಂದ ತುಂಬಿಸಪ್ಪ. ಇದೇ ಶುಭ ಕಾಣಿಕೆ ಕೊಟ್ಟಂತ ಮಕ್ಕಳನ್ನ ಆಶೀರ್ವಸು. ಇಲ್ಲಿ ಬರಬೇಕಾದ ಪ್ರತಿಫಲ ಕೊಟ್ಟು ಆಶೀರ್ವಸಪ್ಪ. ಆಶೀರ್ವಸುವುದಕ್ಕೆ ಆಶೀರ್ವಾದ. ಸುನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ.